ಎಲ್ಲರಿಗೆ ಸಂಜೆಯ ಶುಭ ವಂದನೆಗಳನ್ನು ತಿಳಿಸುತ್ತಾ ಯೇಸು ಕ್ರಿಸ್ತನ ನಾಮದಲ್ಲಿ ಈ ಆನ್ಲೈನ್ ಸತ್ಯವೇದ ಅಧ್ಯಯನಕ್ಕಾಗಿ ಪ್ರೀತಿಯಿಂದ ಸ್ವಾಗತಿಸ್ತೇನೆ. ನಾವು ಈ ಪ್ರಾರ್ಥನಾ ಸಮಯವನ್ನು ನಮ್ಮ ಆಧ್ಯಾತ್ಮಿಕ ಅಭಿವೃದ್ಧಿಗಾಗಿ ಉಪಯೋಗಿಸಿಕೊಳ್ಳುವ ಹಾಗೆ ಪ್ರಾರ್ಥನಾ ಪೂರ್ವಕವಾಗಿ ನಮ್ಮನ್ನು ಸಿದ್ಧ ಮಾಡಿಕೊಳ್ಳುವ, ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥನೆ ಮಾಡುವ. ನೀತಿವಂತನು ಇಲ್ಲ, ಒಬ್ಬನಾದರೂ ಇಲ್ಲ, ತಿಳುವಳಿಕೆಯುಳ್ಳವನು ಇಲ್ಲ, ದೇವರನ್ನ ಹುಡುಕುವವನು ಇಲ್ಲ, ಹೆಚ್ಚು ಕಡಿಮೆ ಏನೂ ಇಲ್ಲ, ಎಲ್ಲರೂ ಪಾಪ ಮಾಡಿ ದೇವರ ಮಹಿಮೆಯನ್ನ ಹೊಂದಿದ್ದಾರೆ. ಅವರು ನೀತಿವಂತರೆಂದು ನಿರ್ಣಯ ಹೊಂದುವುದು ದೇವರ ಉಚಿತಾರ್ಥವಾದ ಕೃಪೆಯಿಂದಲೇ. ನಮ್ಮ ಈ ಸತ್ಯವೇದ ಪ್ರಾರ್ಥನಾ ಕೂಟವು ತಂದೆ, ಕುಮಾರ, ಪರಿಶುದ್ಧಾತ್ಮನಾಗಿರುವ ತ್ರಾಯಕ ದೇವರ ನಾಮದಲ್ಲಿ ಆರಂಭವಾಗಲಿ. ಆಮೇನ್. ನಾವು ಸ್ವಲ್ಪ ಹೊತ್ತು ಹಾಡುಗಳನ್ನು ಹಾಡಿ ದೇವರನ್ನ ಸ್ತುತಿಸಿ ಕೊಂಡಾಡುವ, ದೇವರ ವಾಕ್ಯ ಹೇಳುವ ಹಾಗೆ ನೀತಿವಂತನು ಇಲ್ಲ, ಒಬ್ಬನು ಇಲ್ಲ, ಎಲ್ಲರೂ ಪಾಪ ಮಾಡಿ ದೇವರ ಮಹಿಮೆಯನ್ನು ಹೊಂದಿದ್ದಾರೆ ಎಂಬುದಾಗಿ. ಸೊ ಇನ್ ದಿಸ್ ಟೈಮ್ ದ ಸಾಂಗ್ಸ್ ವಿ ವಿಲ್ be going to sing English. God sent his son, they called him Jesus. It all says about the crucifixion and his resurrection, which gives immense faith and confidence to believe in Jesus Christ. So ಹಾಗಾಗಿ ಈ ರಾಗವನ್ನ ಒಳ್ಳೆಯ ಮನಸ್ಸಿನಲ್ಲಿ ರಾಗ ಮಾಡುವ, ಯೇಸು ಸ್ವಾಮಿಯಲ್ಲಿ ನಂಬಿಕೆಯನ್ನು ಹೆಚ್ಚಿಸಿಕೊಳ್ಳಿಕ್ಕೆ ದೇವರ ಸಹಾಯ ಮಾಡುವಂತೆ ಪ್ರಾರ್ಥನೆ ಮಾಡುವ. God sent his son, they called him Jesus. He came to love, heal and forgive. He lived and died to buy my burden, and empty grave was there to go, my Savior lived. I can face tomorrow because He lives. All fear is gone because I know He holds the future, and life is worth the living just because He lives. How sweet to hold a newborn baby and feel the pride and joy it brings. But greater still, the calm assurance this child can face uncertain because He lives, because He lives, I can face tomorrow, because He lives, all fear is gone, because I know
I know He lives. Because He lives, I can face tomorrow. Because He lives, all fear is gone. Because I know He holds the future, and life is worth the living just because He lives. And life is worth the living just because He lives. So we'll go for another song. That's from Kannada. ಕನ್ನಡದಲ್ಲಿ ನಮ್ಮೆಲ್ಲರಿಗೂ ಗೊತ್ತಿರುವಂತಹ ಆ್ಯಂಡ್ ಒನ್ ಆಫ್ ದಿ ರೀಸೆಂಟ್ ಸಾಂಗ್ ಆ್ಯಂಡ್ ಇಟ್ಸ್ ಆಲ್ಸೋ ಹಾರ್ಟ್ ಟಚಿಂಗ್ ಸಾಂಗ್. ಏಸುವೆ ಸ್ತುತಿಸುವೆ ನಿನ್ನನ್ನೇ ಮನಸ್ಸಾರೆ. ದಟ್ಸ್ ಆಲ್ಸೋ ವಿಚ್ ಸೇಸ್ ಅಬೌಟ್ ದ ಕ್ರೂಸಿಫಿಕೇಶನ್ ಆ್ಯಂಡ್ ದ ರಿಡಂಪ್ಷನ್ ಥ್ರೂ ಕ್ರೈಸ್ಟ್ ವಿ ರಿಸೀವ್ಡ್. ಸೊ ಅದನ್ನು ಕೂಡ ನಾವು ಈ ಪಾವನ ದಿವಸಗಳಲ್ಲಿ ಯೇಸು ಸ್ವಾಮಿಯ ಶಿಲುಬೆಯನ್ನು ಧ್ಯಾನ ಮಾಡುತ್ತಾ ವಿಲ್ ಗ್ಲೋರಿ ಆ್ಯಂಡ್ ಹಾನರ್ ಗಾಡ್ ಫ್ರಮ್ ಅವರ್ ಹಾರ್ಟ್. ಮನಸ್ಸಾರೆ ಹೃದಯದಿಂದ ಸ್ತುತಿಸ್ತೇವೆ ಅನ್ನುವಂಥ ಈ ಹಾಡನ್ನು ನಾವು ಹಾಡಿ ದೇವರಿಗೆ ಸ್ತೋತ್ರ ಸಲ್ಲಿಸುವ. ಯೇಸುವೇ ಸ್ತುತಿಸುವೆ ನಿನ್ನನ್ನೇ ಮನಸ್ಸಾರೆ. ಯೇಸುವೇ ಸ್ತುತಿಸುವೆ ನಿನ್ನನ್ನೇ ಮನಸ್ಸಾರೆ. ಮನಸ್ಸಾರೆ 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 ಸ್ತುತಿಸುವೆ ಮನಸ್ಸಾರೆ. ಮನಸ್ಸಾರೆ 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 ಸ್ತುತಿಸುವೆ ಮನಸ್ಸಾರೆ. ನನ್ನ ಪಾಪಕ್ಕಾಗಿ ಶಿಲುಬೆಯ ನೀ ಹೊತ್ತೆ, ನನ್ನ ದ್ರೋಹಕ್ಕಾಗಿ ಪ್ರಾಣವ ನೀಡಿದೆ. ನನ್ನ ಪಾಪಕ್ಕಾಗಿ ಶಿಲುಬೆಯ ನೀ ಹೊತ್ತೆ, ನನ್ನ ದ್ರೋಹಕ್ಕಾಗಿ ಪ್ರಾಣವ ನೀಡಿದೆ. ಈ ಪ್ರೀತಿಗಾಗಿ ಈ ತ್ಯಾಗಕ್ಕಾಗಿ ಆರಾಧಿಸುವೆ ಮನಸಾರೆ ನಿನ್ನನ್ನೇ. ಈ ಪ್ರೀತಿಗಾಗಿ ಈ ತ್ಯಾಗಕ್ಕಾಗಿ ಆರಾಧಿಸುವೆ ಮನಸಾರೆ ನಿನ್ನನ್ನೇ. ಮನಸಾರೆ 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 ಸ್ತುತಿಸುವೆ ಮನಸಾರೆ. ನೀ ನಡೆಸುವ ರೀತಿ ಜ್ಞಾನಕ್ಕೆ ನಿಲುಕದು, ನೀ ತೋರಿಸುವ ಪ್ರೀತಿ ಕಣ್ಮಣಿಯ ರೀತಿ. ನೀ ನಡೆಸುವ ರೀತಿ ಜ್ಞಾನಕ್ಕೆ ನಿಲುಕದು, ನೀ ತೋರಿಸುವ ಪ್ರೀತಿ ಕಣ್ಮಣಿಯ ರೀತಿ. ಸ್ತುತಿಸುವೇನು ಹೊಗಳುವೇನು ಘನಪಡಿಸುವೆ ಮನಸಾರೆ ನಿನ್ನನ್ನೇ. ಸ್ತುತಿಸುವೇನು ಹೊಗಳುವೇನು ಘನಪಡಿಸುವೆ ಮನಸಾರೆ ನಿನ್ನನ್ನೇ. ಮನಸಾರೆ 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 ಸ್ತುತಿಸುವೆ
ಮನಸಾರೆ ಸ್ತುತಿಸುವೆ ಮನಸಾರೆ. So in Philippi 4:4 Paul says that rejoice in the Lord always. So ನಾವೀಗ ಒಂದು ಲಾಸ್ಟ್ ಅದೇ ಗೀತೆಯನ್ನು ರಾಗ ಮಾಡ್ತೇವೆ. ಯಾವಾಗಲೂ ಕರ್ತನಲ್ಲಿ ಸಂತೋಷಿಸಿರಿ, ಸಂತೋಷ ಪಡ್ರಿ ಎಂಬುದಾಗಿ, ವಾಟ್ ಎವರ್ ಅವರ್ ಸರ್ಕಮ್ಸ್ಟಾನ್ಸಸ್ ಮೈಟ್ ಬಿ. ಬಟ್ ಆದರೆ ಎಲ್ಲ ಟೈಮಲ್ಲಿ ವಿ ಕೀಪಿಂಗ್ ಹೋಪ್ ದ್ಯಾಟ್ ಹ್ಯಾಸ್ ವಿ ಜಸ್ಟ್ ನೋ ಸಂಗ್ ಇನ್ 2 songs, because he lives I can face tomorrow, and whatever it might be, just because God is there, Jesus Christ is there, we can face whatever might be our situations and whatever we are going through. ಸೊ ಹಾಗಾಗಿ ಕನ್ನಡದಲ್ಲಿ ಹಾಡು ಯಾವಾಗಲೂ ಕರ್ತನಲ್ಲಿ ಸಂತೋಷಿಸಿದ್ರಿ, ಬಿಕಾಸ್ ಓಸ್ ದ್ಯಾರ್ ವಿತ್ ಯು ಅಂತ ಹೇಳಿದರೆ ನಮ್ಮೊಟ್ಟಿಗೆ ದೇವರಿದ್ದಾನೆ ಎನ್ನುವಂಥ ನಂಬಿಕೆ ನಿರೀಕ್ಷೆಯಲ್ಲಿ ವಿಲ್ ಗಿವ್ ಥ್ಯಾಂಕ್ಸ್ ಆ್ಯಂಡ್ ವಿಲ್ ಪ್ರೇ ಥ್ರೂ ದಿಸ್ ಸಾಂಗ್ ಟು ಗೇನ್ ಅವರ್ ಫೇತ್ ಇನ್ ಗಾಡ್. ಯಾವಾಗಲೂ ಕರ್ತನಲ್ಲಿ ಸಂತೋಷಿಸಿರಿ, ಸಂತೋಷ ಪಡಿರಿ. ಯಾವಾಗಲೂ ಕರ್ತನಲ್ಲಿ ಸಂತೋಷಿಸಿರಿ, ಸಂತೋಷ ಪಡಿರಿ ಎಂದು ತಿರುಗಿ ಹೇಳುತ್ತೇನೆ, ಎಂದು ತಿರುಗಿ ಹೇಳುತ್ತೇನೆ, ಎಂದು ತಿರುಗಿ ಹೇಳುತ್ತೇನೆ, ಎಂದು ತಿರುಗಿ ಹೇಳುತ್ತೇನೆ. ಯಾವಾಗಲೂ ಕರ್ತನಲ್ಲಿ ಸಂತೋಷಿಸಿರಿ, ಸಂತೋಷ ಪಡಿರಿ. ಯಾರ್ಯಾರು ಆತನನ್ನು ಅಂಗೀಕರಿಸಿದರು, ಆತನ ಹೆಸರಿನಲ್ಲಿ ನಂಬಿಕೆ ಇಟ್ಟರು, ಅವರಿಗೆ ಸಿಕ್ಕುವುದು ಮಹಿಮೆಯ ಸಂತೋಷವು, ಅವರಿಗೆ ಸಿಕ್ಕುವುದು ಮಹಿಮೆಯ ಸಂತೋಷವು. ಯಾವಾಗಲೂ ಕರ್ತನಲ್ಲಿ ಸಂತೋಷಿಸಿರಿ, ಸಂತೋಷ ಪಡಿರಿ. ಯಾವಾಗಲೂ ಕರ್ತನಲ್ಲಿ ಸಂತೋಷಿಸಿರಿ, ಸಂತೋಷ ಪಡಿರಿ. ಯಾರ್ಯಾರು ಯೇಸುವಿನ ಸಮ್ಮುಖದಲ್ಲಿ ಹೆಚ್ಚಿನ ಸಮಯವನ್ನು ಕಳೆಯುತ್ತಿರುವರು, ಅವರಿಗೆ ಸಿಕ್ಕುವುದು ಪರಲೋಕ ಸಂತೋಷವು, ಅವರಿಗೆ ಸಿಕ್ಕುವುದು ಪರಲೋಕ ಸಂತೋಷವು. ಯಾವಾಗಲೂ ಕರ್ತನಲ್ಲಿ ಸಂತೋಷಿಸಿರಿ, ಸಂತೋಷ ಪಡಿರಿ. ಯಾವಾಗಲೂ ಕರ್ತನಲ್ಲಿ ಸಂತೋಷಿಸಿರಿ, ಸಂತೋಷ ಪಡಿರಿ. ನಾವು ದೇವರ ವಾಕ್ಯವನ್ನು ಧ್ಯಾನ ಮಾಡಲಿಕ್ಕಿಂತ ಮುಂಚೆ ಸ್ವಲ್ಪ ಹೊತ್ತು ಪ್ರಾರ್ಥನೆಯಲ್ಲಿ ಸಮಯವನ್ನು ಕಳೆಯೋಣ. ಪ್ರಾರ್ಥನೆ ಮಾಡುವ. ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನ ಕೊಟ್ಟನು. ಆತನ ನಂಬುವಂಥ ಒಬ್ಬನಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವವನ್ನು ಪಡೆಯಬೇಕೆಂಬುದಾಗಿ ತನ್ನ ಒಬ್ಬನೇ ಮಗನನ್ನು ಕೊಟ್ಟಂಥ ನಮ್ಮ ದೇವರೇ, ಕ್ರಿಸ್ತನ ಶ್ರಮ ಮರಣದ ಪಾವನ ದಿವಸಗಳಲ್ಲಿರುವಂಥ ನಾವುಗಳು ಮತ್ತೊಂದು ವರ್ಷ ಕ್ರಿಸ್ತನ ಶಿಲುಬೆಯ ಬುಡದಲ್ಲಿ ನಿಂತುಕೊಂಡು ನಮ್ಮ ನಂಬಿಕೆಯನ್ನು ಪ್ರಕಟಿಸಲಿಕ್ಕಾಗುವಂತೆ ನಾವು ಆತನ ಶಿಲುಬೆಯ ಬುಡದಲ್ಲಿ ನಿಂತುಕೊಂಡು ನಮ್ಮನ್ನು ನಾವು ಅವಲೋಕಿಸಿಕೊಳ್ಳಿಕ್ಕಾಗುವಂತೆ ಸಹಾಯ ಮಾಡೋದಕ್ಕಾಗಿ ನಿನಗೆ ಸ್ತೋತ್ರವಾಗಲಿ. ಮತ್ತೊಂದು ವರ್ಷ ನಾವು ಯೇಸು ಕ್ರಿಸ್ತನ ಶಿಲುಬೆಯ ಶ್ರಮ ಮರಣ ಪುನರುತ್ಥಾನಗಳ ಕುರಿತಾಗಿ ಧ್ಯಾನ ಮಾಡುವಾಗ
ಈ ಸಮಯಗಳು ನಮ್ಮ ಎಲ್ಲ ಆಲೋಚನೆಗಳು, ಧ್ಯಾನಗಳು ನಮ್ಮನ್ನು ಮತ್ತಷ್ಟು ಒಳ್ಳೆಯ ಜೀವಿತಕ್ಕೆ, ನಂಬಿಗಸ್ತಿಕೆಯ ಜೀವಿತಕ್ಕೆ ನಡೆಸುವಂಥದ್ದಾಗಿರಲಿ ಎಂಬುದಾಗಿ ನಿನ್ನಲ್ಲಿ ದೀನತೆಯಿಂದ ಪ್ರಾರ್ಥಿಸ್ತೇವೆ. ದೇವರೇ, ಒಂದು ಸಂದರ್ಭದಲ್ಲಿ ಈ ಸಂಜೆಯ ವೇಳೆಗಾಗಿ ನಿನಗೆ ಸ್ತೋತ್ರವಾಗಲಿ. ಈ ದಿವಸವನ್ನು ನಾವು ಸುರಕ್ಷಿತವಾಗಿ ಮುಗಿಸಿ ನಿನ್ನ ಹಸ್ತದಡಿಯಲ್ಲಿದ್ದುಕೊಂಡು ನೀನು ಕೊಟ್ಟಂಥ ಎಲ್ಲ ಉಪಕಾರಗಳಿಗಾಗಿ ಸ್ತೋತ್ರ ಹೇಳುವಂತೆ ನಡೆಸಿದ್ದಿ. ಈ ದಿವಸವೆಲ್ಲ ನಮ್ಮನ್ನು ಕಾಪಾಡಿದ್ದಿ. ಹೊತ್ತೊತ್ತಿಗೆ ಕೊಟ್ಟಂಥ ಆಹಾರಕ್ಕಾಗಿ, ನಮಗೆ ಕೊಟ್ಟಂಥ ಎಲ್ಲ ರೀತಿಯ ಆಶೀರ್ವಾದಗಳಿಗಾಗಿ ನಿನಗೆ ಅನಂತ ಸ್ತೋತ್ರಗಳನ್ನು ಸಲ್ಲಿಸುವಂಥವರಾಗಿದ್ದೇವೆ. ದೇವರೇ, ಅದೇ ಸಮಯದಲ್ಲಿ ನಾವು ಬಲಹೀನತೆಗಳ ನಿಮಿತ್ತವಾಗಿ ನಿನಗೆ ವಿರೋಧವಾಗಿ ಮಾಡಿರುವ ಎಲ್ಲ ಪಾಪಗಳಿಗಾಗಿ ಕ್ಷಮೆ ಯಾಚಿಸ್ತೇವೆ. ನಮ್ಮನ್ನು ಕ್ಷಮಿಸಿ ಹೊಸ ಮನಸ್ಸನ್ನು ಕೊಟ್ಟು ಕುಗ್ಗಿದ ಮನಸ್ಸನ್ನು ಹುಟ್ಟಿಸಿ ನಮ್ಮಲ್ಲಿ ಒಳ್ಳೆಯ ಜ್ಞಾನವನ್ನು, ಮನಸ್ಸನ್ನು ಕೊಡು. ಆ ಮೂಲಕ ನಾವು ನಿನ್ನನ್ನು ಯಥಾರ್ಥವಾಗಿ ಪ್ರೀತಿಸುವ, ಇತರನ ಪ್ರೀತಿಸುವಂಥ ಮನಸ್ಸನ್ನು ಅನುಗ್ರಹಿಸು. ದೇವರೇ, ಒಂದು ಸಂದರ್ಭದಲ್ಲಿ ನಾವು ನಿನ್ನ ವಾಕ್ಯವನ್ನು ಧ್ಯಾನ ಮಾಡಲಿಕ್ಕಿಂತ ಮುಂಚೆ ನಿನ್ನ ಸೇವೆಯಲ್ಲಿ ತಮ್ಮನ್ನು ತೊಡಗಿಸಿಕೊಂಡು ಅವರು ಎದುರಿಸ್ತಿರುವಂಥ ಎಲ್ಲ ಸಮಸ್ಯೆ, ಕಷ್ಟ, ನೋವುಗಳಿಗಾಗಿ ಪ್ರಾರ್ಥಿಸ್ತೇವೆ. ಅನೇಕರು ನಿನ್ನ ಸೇವೆಯಲ್ಲಿ ತೊಡಗಿಸಿಕೊಂಡು ಅನೇಕ ವಿಧವಾದ ಶೋಧನೆಗಳನ್ನು, ಸವಾಲುಗಳನ್ನು ಎದುರಿಸ್ತಾ ಇದ್ದಾರೆ. ಅಂಥವರೆಲ್ಲರ ಜೊತೆಯಲ್ಲಿ ನೀನಿರು. ಈ ಲೋಕದಲ್ಲಿ ನಮಗೆ ಸಂಕಟಗಳುಂಟು, ಧೈರ್ಯವಾಗಿರ್ರಿ, ನಾನು ಲೋಕವನ್ನು ಜಯಿಸಿದ್ದೇನೆ ಎಂಬುದಾಗಿ ನೀನು ತಾನೇ ಹೇಳಿದ ಪ್ರಕಾರವಾಗಿ ನೀನು ಅವರ ಜೊತೆಯಲ್ಲಿದ್ದೆ ಅನ್ನುವಂಥ ಧೈರ್ಯದ ಮೂಲಕ, ನಂಬಿಕೆಯಿಂದಲೂ ನಿರೀಕ್ಷೆಯಿಂದಲೂ ತಮ್ಮ ಸೇವೆಯನ್ನು ಮುಂದುವರಿಸಲಿಕ್ಕಾಗುವಂತೆ ನಡೆಸು. ದೇವರೇ, ಇನ್ನೂ ಅನೇಕರು ಅನಾರೋಗ್ಯದ ನಿಮಿತ್ತವಾಗಿ ಆಸ್ಪತ್ರೆಯಲ್ಲಿ ಸೇರಿ ಸಾವು ಬದುಕಿನ ನಡುವೆ ಹೋರಾಟವನ್ನು ಮಾಡ್ತಾ ಇದ್ದಾರೆ. ಇನ್ನೂ ಅನೇಕರು ಪ್ರಯಾಣಗಳಲ್ಲಿ ಅಪಘಾತಕ್ಕೆ ಒಳಗಾಗಿ ತಮ್ಮ ಪ್ರೀತಿ ಪಾತ್ರರನ್ನು ಕಳೆದುಕೊಂಡು ದುಃಖದಲ್ಲಿದ್ದಾರೆ. ಅನೇಕರು ಸಮಾಜದ ಅನ್ಯಾಯ, ಶೋಷಣೆಗಳಿಗೆ ಒಳಗಾಗಿ ನೋವು ಕಣ್ಣೀರಿನಲ್ಲಿರುವಂಥ ಜನರಿದ್ದಾರೆ. ಅಂಥವರಿಗಾಗಿ ನಿನ್ನಲ್ಲಿ ಪ್ರಾರ್ಥಿಸ್ತೇವೆ. ಅಂಥವರೆಲ್ಲರ ಮೇಲೆ ನಿನ್ನ ದಯೆ, ಕರುಣೆ ಇರಲಿ. ಅವರನ್ನ ಮುಂದಿನ ದಿವಸಗಳಲ್ಲಿ ನಿನ್ನ ಪ್ರಸನ್ನತೆ ವಾಕ್ಯದ ಮೂಲಕವಾಗಿ ಅವರನ್ನು ಆಧರಿಸು, ಬಲಪಡಿಸು. ನೋವು, ಕಣ್ಣೀರು, ಶೋಷಣೆಗಳಿಂದ ಅವರನ್ನು ಬಿಡಿಸು ಎಂಬುದಾಗಿ ಬೇಡ್ತೇವೆ. ಮಾತ್ರವಲ್ಲದೆ ನಮ್ಮ ದೇಶ, ನಾವಿರುವಂತಹ ರಾಜ್ಯ, ಎಲ್ಲ ಸ್ಥಳಗಳನ್ನು ಆಶೀರ್ವಾದ ಮಾಡು. ನಮ್ಮ ದೇಶದಲ್ಲಿ ಪ್ರೀತಿ, ಶಾಂತಿ, ಸಮಾಧಾನ, ಅನ್ಯೋನ್ಯತೆ ನೆಲೆಸಲಿಕ್ಕಾಗುವಂತೆ ನಡೆಸು ಎಂಬುದಾಗಿ ನಮ್ಮ ಭಾರತ ದೇಶಕ್ಕಾಗಿ, ಅದರ ಜವಾಬ್ದಾರಿ ಹೊತ್ತಂಥ ಎಲ್ಲ ನಾಯಕರುಗಳಿಗಾಗಿ ನಿನ್ನಲ್ಲಿ ದೀನತೆಯಿಂದ ಪ್ರಾರ್ಥಿಸ್ತೇವೆ. ವಿಶೇಷವಾಗಿ ನಾವು ಜೀವಿಸುವಂಥ ಯುನೈಟೆಡ್ ಅರಬ್ ಎಮಿರೇಟ್ಸ್, ಈ ದೇಶಕ್ಕಾಗಿ ನಿನಗೆ ಸ್ತೋತ್ರವಾಗಲಿ. ಈ ದೇಶವನ್ನು ಆಶೀರ್ವಾದ ಮಾಡು. ಇಲ್ಲಿ ಕೂಡ ನಿನ್ನ ಸುವಾರ್ಥ ಕಾರ್ಯಗಳು, ಸುವಾರ್ತೆ ಎಲ್ಲ ಕಡೆ ಹಬ್ಲಿಕ್ಕಾಗುವಂತೆ ನಡೆಸು. ಮಾತ್ರವಲ್ಲದೆ ಅದರ ಜವಾಬ್ದಾರಿ ಹೊತ್ತಂಥ ಕನ್ನಡದ 3 ಚರ್ಚ್ಗಳನ್ನು ಆಶೀರ್ವಾದ ಮಾಡು. ಶಾರ್ಜಾ, ದುಬೈ, ಅಬುದಾಬಿ ಈ ಸಭೆಗಳ ಮೇಲೆ ನಿನ್ನ ದಯೆ ಇರಲಿ. ಇಲ್ಲಿಯ ತನಕ ಈ ಸಭೆಯ ಅನೇಕ ಪರಿಸ್ಥಿತಿಗಳಲ್ಲಿ 3 ಸಭೆಗಳು ಮುಂದುವರಿಲಿಕ್ಕಾಗುವಂತೆ ನಡೆಸಿದ್ದಿ. ಮುಂದಿನ ದಿವಸಗಳಲ್ಲಿ ಕೂಡ ಈ ಸಭೆಗೆ ನೀನೇ ಕುರ್ಬಾನಾಗಿದ್ದುಕೊಂಡು ಎಲ್ಲರನ್ನ ನಿನ್ನ ಸೇವೆಯಲ್ಲಿ ಉಪಯೋಗಿಸಿ ಎಂಬುದಾಗಿ ಬೇಡ್ತೇವೆ. ವಿಶೇಷವಾಗಿ ನಮ್ಮ ಶಾರ್ಜಾ ಸಭೆಯನ್ನು ಆಶೀರ್ವಾದ ಮಾಡು. ಸಭೆಯಲ್ಲಿರುವಂಥ ಒಂದೊಂದು ವ್ಯಕ್ತಿ, ಕುಟುಂಬಗಳನ್ನು ಹೆಸರಾಗಿ ನೆನಪು ಮಾಡ್ತೇವೆ. ಪ್ರೀತಿ, ಅನ್ಯೋನ್ಯತೆಯನ್ನು ಅನುಗ್ರಹಿಸು. ಮಾತ್ರವಲ್ಲದೆ ಪ್ರತಿಯೊಬ್ಬೊಬ್ಬರ ಉದ್ಯೋಗ, ವ್ಯವಹಾರ, ಪ್ರಯಾಣ, ವಿದ್ಯಾಭ್ಯಾಸಗಳನ್ನು ಬಲಪಡಿಸಿ ಕಾಪಾಡು ಎಂಬುದಾಗಿ ಬೇಡ್ತೇವೆ. ಹೀಗೆ ನಮ್ಮ ಸಭೆಯಲ್ಲಿ ಯಾರಾದರೂ ಅನಾರೋಗ್ಯದ ನಿಮಿತ್ತವಾಗಿ, ಕುಟುಂಬದ ಸಮಸ್ಯೆಗಳಿಂದಾಗಿ, ಉದ್ಯೋಗಗಳಲ್ಲಿ ಎದುರಿಸ್ತಿರುವಂತಹ ಸವಾಲುಗಳಿಗಾಗಿ, ಮಾತ್ರವಲ್ಲದೆ ಅವರ ಪ್ರಯಾಣ, ಇನ್ನಿತರ ಕಷ್ಟಗಳನ್ನು ಎದುರಿಸ್ತಿರುವಂಥ ಎಲ್ಲ ಜನರನ್ನು ನೆನಪು ಮಾಡ್ತೇವೆ. ಅವರೆಲ್ಲರ ಪ್ರಾರ್ಥನೆಗಳನ್ನು ಕೇಳು. ಈ ಎಲ್ಲ ಶೋಧನೆಗಳನ್ನು ಜಯಿಸುವಂತೆ ಶಕ್ತಿಯನ್ನು, ನಿನ್ನ ಆತ್ಮನ ಜ್ಞಾನವನ್ನು ಅನುಗ್ರಹಿಸು. ಮಾತ್ರವಲ್ಲದೆ ಉದ್ಯೋಗಕ್ಕೋಸ್ಕರ ಹುಡುಕುತ್ತಿರುವಂಥ ನಮ್ಮ ಸಭೆಯ ವಿನಯಣ್ಣ ಅವರಿಗಾಗಿ ಪ್ರಾರ್ಥಿಸ್ತೇವೆ. ನಿನ್ನ ಆಶೀರ್ವಾದದಿಂದ ಆದಷ್ಟು ಬೇಗ ಒಳ್ಳೆಯ ಉದ್ಯೋಗವನ್ನು ಹೊಂದಿ ಈ ದೇಶದಲ್ಲಿ ಜೀವಿಸಿ ನಿನ್ನ ಸೇವೆಯಲ್ಲಿ ತಮ್ಮನ್ನು ತೊಡಗಿಸಿಕೊಳ್ಳಿಕ್ಕಾಗುವಂತೆ ನಡೆಸು. ಮಾತ್ರವಲ್ಲದೆ ಇನ್ನೂ ಅನೇಕರನ್ನು ನಮ್ಮ ಸಭೆಗೆ ಕರೆಕೊಂಡು ಬರುವುದರ ಮೂಲಕ ಈ ಸಭೆಯನ್ನು ಬೆಳೆಸಿ ಎಂಬುದಾಗಿ ನಿನ್ನಲ್ಲಿ ಬೇಡ್ತೇವೆ. ಮಾತ್ರವಲ್ಲದೆ ದೂರದಲ್ಲಿರುವಂಥ ಎಲ್ಲ ನಮ್ಮ ಪ್ರೀತಿ ಪಾತ್ರ ಕುಟುಂಬಗಳಿಗಾಗಿ ಪ್ರಾರ್ಥಿಸ್ತೇವೆ. ನಮ್ಮ ಹೆತ್ತವರು, ಒಡ ಹುಟ್ಟಿದವರು, ಬಂಧು ಮಿತ್ರರನ್ನ ಕಾಪಾಡು. ಅವರೆಲ್ಲರಿರುವಂಥ ಸ್ಥಳಗಳಲ್ಲಿ, ಪರಿಸ್ಥಿತಿಗಳಲ್ಲಿ ಅವರ ಜೊತೆಯಲ್ಲಿ ನೀನು ಇದ್ದುಕೊಂಡು ಎಲ್ಲ ಅಪಾಯಗಳಿಗೆ ತಪ್ಪಿಸಿ ಅವರೆಲ್ಲ ಇಷ್ಟಾರ್ಥಗಳನ್ನು ಪೂರೈಸಿ ನಿನ್ನ ಮಹಿಮೆಗಾಗಿ ಅವರನ್ನು ಉಪಯೋಗಿಸಿ ಎಂಬುದಾಗಿ ಬೇಡ್ತೇವೆ. ದೇವರ ಒಂದು ಸಂದರ್ಭದಲ್ಲಿ ನಿನ್ನ ವಾಕ್ಯವನ್ನು ಧ್ಯಾನ ಮಾಡಲಿಕ್ಕೆ ಆನ್ಲೈನಲ್ಲಿ ಸೇರಿ ಬಂದಂಥ ಪ್ರತಿಯೊಬ್ಬೊಬ್ಬರನ್ನು ನಿನ್ನ ಕರುಣೆಯಿಂದಲೂ ಕೃಪೆಯಿಂದಲೂ ತುಂಬಿಸು. ನಿನ್ನ ವಾಕ್ಯ ಒಳ್ಳೆಯ ಭೂಮಿಯಲ್ಲಿ ಬಿತ್ತಲ್ಪಟ್ಟಂಥ ಬೀಜವಾಗಿ ನಮ್ಮೆಲ್ಲರ ಹೃದಯಗಳಲ್ಲಿ ಬಿತ್ತಲ್ಪಟ್ಟು ಅದು ಒಳ್ಳೆಯ ಫಲವನ್ನು ಕೊಡಲಿಕ್ಕಾಗುವಂತೆ ನಮ್ಮನ್ನು ಆಶೀರ್ವದಿಸು ಎಂಬುದಾಗಿ ನಿನ್ನಲ್ಲಿ ಪ್ರಾರ್ಥಿಸ್ತೇವೆ. ವಾಕ್ಯ ಹೇಳುವಂಥ ಸೇವಕರನ್ನು, ಕೇಳುವಂಥ ನಿನ್ನ ಭಕ್ತ ಸಮೂಹವನ್ನು ನಿನ್ನ ಹಸ್ತದಲ್ಲಿಟ್ಟುಕೊಂಡು ನಮ್ಮನ್ನು ಕರುಣಿಸಿ ಮುನ್ನಡೆಸು. ದೇವರೇ, ನಮ್ಮೆಲ್ಲರನ್ನ ಈ ಪ್ರಾರ್ಥನೆಯನ್ನು ನಿನ್ನ ಜ್ಯೋತಿಯುಳ್ಳ ಹಸ್ತಗಳಿಗೆ ಒಪ್ಪಿಸಿ ಪ್ರಾರ್ಥನೆಯನ್ನು ನಮ್ಮ ರಕ್ಷಕನಾದ ಯೇಸುವಿನ ನಾಮದಲ್ಲಿ ನಂಬಿಕೆಯಿಂದ ಬೇಡಿದ್ದೇವೆ ತಂದೆಯೇ, ಆಮೆನ್. So very good evening one and all again.
ನಾವೀಗ ಕೀರ್ತನೆಗಳ ಪುಸ್ತಕವನ್ನು ಧ್ಯಾನ ಮಾಡ್ತಾ ಇದ್ದೇವೆ, ಆಸ್ ವೆಲ್ ಆಸ್ ಇಟ್ಸ್ ಟೈಮ್ ಆಫ್ ಲೆಂಟ್ ಆರ್ 40 days of holidays we call this. So ಈ ಟೈಮಲ್ಲಿ it's important to keep something good relationship or some spiritual habits which could lead us to close relationship with God. So ಹಾಗಾಗಿ ಈ ಧ್ಯಾನ ಕೂಟಗಳಲ್ಲಿ ನಮ್ಮನ್ನು ತೊಡಗಿಸಿಕೊಳ್ಳುವಾಗ through somehow we will be benefited reading word of God and meditating on that. ಹಾಗಾಗಿ I welcome you all for this online Bible study. ಇವತ್ತು ನಾವು ಕೀರ್ತನೆಗಳು 115ನೇ ಅಧ್ಯಾಯವನ್ನು ಧ್ಯಾನ ಮಾಡಲಿಕ್ಕಿದ್ದೇವೆ. ಸಾಮ್ ಚಾಪ್ಟರ್ 115. ಕಳೆದ ವಾರ 112 ನೋಡಿದ್ವಿ. ಈ ವಾರದಲ್ಲಿ 2 ಕೀರ್ತನೆಗಳನ್ನು ಸ್ಕಿಪ್ ಮಾಡಿದ್ದೇವೆ ಅಂತ ಹೇಳಿದರೆ ದಟ್ ಇಸ್ ಆಲ್ಸೋ ಅಬೌಟ್ ದೇವರಿಗೆ ಸ್ತೋತ್ರ ಹೇಳುವಂಥದ್ದು ಆ್ಯಂಡ್ how Israelites were benefited by the blessings and God as being their savior, how they had been blessed ಎನ್ನುವಂಥದ್ದನ್ನು ತಿಳಿಸ್ತದೆ. ಸೊ ಹಾಗಾಗಿ I just skipping those 2 psalms and we will focus on 115 today. ಸೊ ನಾನು ಅದನ್ನು ವಚನಗಳ ಆಧಾರದಲ್ಲಿ ಧ್ಯಾನ ಮಾಡುವಾಗ ಐ ವಿಲ್ ರೀಡ್ ದೋಸ್ ವರ್ಸಸ್, ವಿಲ್ ಡೈರೆಕ್ಟ್ಲಿ ಗೋ ಟು ದ ಇಂಟ್ರೊಡಕ್ಷನ್. ಸೊ ಇದರ ಇಂಟ್ರೊಡಕ್ಷನ್ ಅನ್ನು ನೋಡೋದಾದ್ರೆ ರಕ್ಷಕನು ಯೆಹೋವನೊಬ್ಬನೇ ಎಂಬುದಾಗಿ ಹೇಳ್ತದೆ. ಸೊ ಈ ಕೀರ್ತನೆಯನ್ನು ಯಾರು ಬರೆದದೆ ಎಂಬುದಾಗಿ ನಿಖರವಾಗಿ ವಿ ಡೋಂಟ್ ನೋ ಹೂ ಇಸ್ ದ ಆಥರ್ ಆಫ್ ದಿಸ್ ಸಾಮ್ ಎಂಬುದಾಗಿ, ಬಟ್ ಇಟ್ ಸೇಸ್ ದಟ್ ಮೈಟ್ ಬಿ ಮೋಸಸ್ ಆರ್ ದ ಇಸ್ರಾಯಲೈಟ್ಸ್ ಫ್ರಮ್ ಟ್ರೈಬ್ ಆಫ್ ಲಿವೈಟಿಸ್ ಎನ್ನುವಂಥ ಆಲೋಚನೆಗಳಿದೆ. ಮೋಶೆ ಅಥವಾ ಇಸ್ರಾಯೇಲ್ರಲ್ಲಿರುವಂಥ ಲೇವಿ ಕುಲದವರು ಇದನ್ನು ಬರೆದಿರಬಹುದು ಎನ್ನುವಂಥ ಅಭಿಪ್ರಾಯಗಳು ವಿದ್ವಾಂಸರಲ್ಲಿದೆ. ಸೊ ಈ ಕೀರ್ತನೆಯನ್ನು ನಾವು ಧ್ಯಾನ ಮಾಡುವಾಗ ಇದೊಂದು ಯಹೂದ್ಯರ ಹ್ಯಾಲೆಲ್ ಸಾಮ್ ಎಂಬುದಾಗಿ ಹೇಳ್ತಾರೆ. ಸೊ ವಾಟ್ ಡಸ್ ಇಟ್ ಮೀನ್ ಹ್ಯಾಲೆಲ್ ಅಂತ ಹೇಳೋದಾದ್ರೆ ಎ ಪ್ರೇಯರ್ ಆಫ್ ಥ್ಯಾಂಕ್ಸ್ ಗಿವಿಂಗ್ ಆ್ಯಡೆಡ್ ಮಾರ್ನಿಂಗ್ ಸರ್ವಿಸ್ ಆನ್ ಫೆಸ್ಟಿವ್ ಜೀವಿಶ್ ಹಾಲಿಡೇಸ್ ಎಂಬುದಾಗಿ. ಅಂದರೆ ಯಹೂದ್ಯರ ಒಂದು ಸ್ಪೆಷಲ್ ಹಬ್ಬಗಳಲ್ಲಿ ಈ ಒಂದು ಕೀರ್ತನೆಯನ್ನು ಉಪಯೋಗಿಸ್ತಾ ಇದ್ರು. ಅದರಲ್ಲಿ ಕೂಡ ಯಾವುದನ್ನು ಇದು ಸೂಚಿಸ್ತದೆ ಅಂತ ಹೇಳಿದರೆ, ಹಬ್ಬ ಅಂತ ಹೇಳುವಾಗ ಕಷ್ಟವನ್ನು ಜಯಿಸಿ ಬಂದಾಗ, ಹೂ ಓವರ್ಕಮ್ಸ್ ದ ಡಿಫಿಕಲ್ಟೀಸ್ ಆ್ಯಂಡ್ ಫೇಲ್ಯೂರ್ಸ್ ಇನ್ ದೇರ್ ಲೈಫ್ ಆ್ಯಂಡ್ ಅಲ್ಟಿಮೇಟ್ಲಿ ದೇ ವಿಲ್ ಓವರ್ಕಮ್ ಆಲ್ ದೋಸ್ ಥಿಂಗ್ಸ್ ಜಸ್ಟ್ ಬಿಕಾಸ್ accepting God as their savior. ಸೊ ಒಂದು ರೀತಿಯ ವಿಕ್ಟ್ರಿ ಸಾಮ್ ಎಂಬುದಾಗಿ ಕೂಡ ಇದನ್ನು ಆವತ್ತಿನ ದಿನಗಳಲ್ಲಿ ಉಪಯೋಗಿಸಿದ್ದಿರಬಹುದು. ಅಂತ ಹೇಳಿದರೆ ದೇವರನ್ನು ನಂಬಿ ಜೀವಿಸುವಾಗ ಜಯ ಸಿಗ್ತದೆ ಅನ್ನುವಂಥ ಒಂದು ನಂಬಿಕೆಯಲ್ಲಿ ಈ ಕೀರ್ತನೆಯನ್ನು ರಚಿಸಿರುವಂಥದ್ದು. ಸೊ ಇದನ್ನು ನಾವು ಯಾವಾಗ ನೋಡ್ತೇವೆ ಅಂತ ಹೇಳೋದಾದ್ರೆ, ದಿ ಸಾಮ್ ವಾಸ್ ಆಲ್ಸೋ ಸಮ್ ಡ್ಯೂರಿಂಗ್ ದಿ ಜೀಸಸ್ ಪ್ರೈಡ್ ಇನ್ ಗೆತ್ಸೆಮನೆ ಅಲಾಂಗ್ ವಿತ್ ಹಿಸ್ ಡಿಸೈಪಲ್ಸ್. ಸೊ ಯೇಸು ಸ್ವಾಮಿ ಗೆತ್ಸೆಮನೆಯಲ್ಲಿರುವಾಗ ಕೀರ್ತನೆಗಳನ್ನು ಹಾಡಿದರು ಎಂಬುದಾಗಿ ನಾವು ನೋಡ್ತೇವೆ. ಮ್ಯಾಥ್ಯೂ 26:30 and Mark 14:26. ಇದರಲ್ಲಿ we will see that disciples and Jesus sang the psalm ಎಂಬುದಾಗಿ ಒಂದು ಕೀರ್ತನೆಯನ್ನು ಯೇಸು ಸ್ವಾಮಿ ಮತ್ತು ಶಿಷ್ಯರಾಡ್ತಾರೆ. ಆ ಕೀರ್ತನೆ ಇದೆ ಎನ್ನುವಂಥ ಅಭಿಪ್ರಾಯಗಳು ಅನೇಕ ಥಿಯಾಲಜಿಯನ್ಸಲ್ಲಿ ಇರುವಂಥದ್ದನ್ನು ನಾವು ತಿಳ್ಕೊಳ್ಬೋದು. ಸೊ ಹಾಗಾಗಿ ಈ ಕೀರ್ತನೆ ಓದುವಾಗ this gives courage and faith to believe in the true God. our true God ಎಂಬುದನ್ನು ಈ ಕೀರ್ತನೆ ವಿಶೇಷವಾಗಿ ತಿಳಿಸ್ತಾ ಹೋಗ್ತದೆ. ಸೊ ಈ ಕೀರ್ತನೆಯ ವಚನಗಳ ಆಧಾರದಲ್ಲಿ ಧ್ಯಾನ ಮಾಡುವುದಾದ್ರೆ ವಚನ 1-2 ಧ್ಯಾನ ಮಾಡಲಿಕ್ಕಿದ್ದೇವೆ. ಫಸ್ಟ್ and second verses ಅದನ್ನು ಓದ್ತೇನೆ. ನಮ್ಮನ್ನಲ್ಲ ಯೆಹೋವನೇ, ನಮ್ಮನ್ನಲ್ಲ, ನಿನ್ನ ಪ್ರೀತಿ ಸತ್ಯತೆಗಳ ನಿಮಿತ್ತವಾಗಿ ನಿನ್ನ ಹೆಸರನ್ನೇ ಘನಪಡಿಸು. ಅವರು ದೇವರು ಎಲ್ಲಿದ್ದಾನೆಂದು ಅನ್ಯರು ಯಾಕೆ ಹೇಳಬೇಕು ಎಂಬುದಾಗಿ. ಸೊ ಫಸ್ಟ್ 2 verses we can call it the Lord exalted above all idols ಎಂಬುದಾಗಿ. ಇರುವಂಥ ಎಲ್ಲ ಮೂರ್ತಿಗಳಿಗಿಂತ ದೇವರನ್ನ ಸ್ತುತಿಸುವಂಥ ಹೊಗಳುವಂತಹ ಒಂದು ಸಾಲುಗಳು. ಸೊ ರಚಕ ಅಥವಾ ಕೀರ್ತನೆಗಾರ ಈ ಕೀರ್ತನೆಯನ್ನು ಬರೆಯುವಾಗ ದೇವರನ್ನ ಸ್ತುತಿಸುವಂಥದ್ದು ಮನುಷ್ಯರಿಗೆ ಯೋಗ್ಯವಾದಂತಹ ಕೆಲಸ. ಇನ್ನೊಂದು ಕಡೆಯಲ್ಲಿ ದೇವರಿಗೆ ನಮ್ಮ ಎಲ್ಲ ಜೀವನದ ಮೂಲಕ, ಕಾರ್ಯಗಳ ಮೂಲಕ God should be exalted. This should be the ultimate priority of the author. ಇದು ದೇವರನ್ನ ಆರಾಧಿಸಬೇಕೇ ಹೊರತು ನಾಟ್ humans or human could not be exalted as God does. ಯೇಸು ಸ್ವಾಮಿಗೆ ಅಥವಾ ದೇವರಿಗಿರುವಂಥ ಆರಾಧನೆಯನ್ನು ಮನುಷ್ಯರಿಗೆ ಕೊಡುವಂಥದ್ದು ಸರಿಯಲ್ಲ ಎಂಬುದಾಗಿ. ಸೊ ಅದಕ್ಕೆ 2 ಸಲ he says that we are not ಅಥವಾ
ನಾಟ್ ಅಸ್ ಎಂಬುದಾಗಿ, ನಮ್ಮನ್ನಲ್ಲ ಯೆಹೋವನೇ ಎಂಬುದಾಗಿ. ಅಂದರೆ ಗಾಡ್ ಅಲೋನ್ ಶುಡ್ ಬಿ ಎಕ್ಸಾಲ್ಟೆಡ್ ಎಂಬುದಾಗಿ. ಅದರಲ್ಲಿ ಯಾವುದೇ ಒಂದು ಲಿಬರೇಟಿವ್ ಆ್ಯಕ್ಟ್ ಅಥವಾ ದೇವರ ವಿಮೋಚನೆ ಕಾರ್ಯದಲ್ಲಿ ಮನುಷ್ಯರೆಲ್ಲರೂ ಪಾಲ್ಗೊಳ್ಬೋದು. ಬಟ್ ಆದರೆ ಅದರಲ್ಲಿ ಮನುಷ್ಯರಿಂದ ಜಯ ಸಿಕ್ಕುವುದಿಲ್ಲ, ಬದಲಾಗಿ ದೇವರವರ ಜೊತೆಲಿರುವುದರಿಂದ ಅವರಿಗೆ ಜಯ ಸಿಗ್ತದೆ. ಬಿಕಾಸ್ ಆಫ್ ಗಾಡ್ ದೇ ಕ್ಯಾನ್ reign, they can have a victory over all the enemies. ಸೊ ಹಾಗಾಗಿ ಗಾಡ್ ಶುಡ್ ಬಿ ಎಕ್ಸಾಲ್ಟೆಡ್ ಎನ್ನುವಂಥದ್ದು ಕೀರ್ತನೆಗಾರನ ಒಂದು ಮಾತು. ಸೊ ಹಾಗಾಗಿ ಈ ರಿಪೀಟ್ ದಟ್ ಸೇಮ್ ಸೆಂಟೆನ್ಸ್, ನಾಟ್ ಅಸ್, ವಿ ಆರ್ ನಾಟ್ ಎಂಬುದಾಗಿ, ನಮ್ಮನ್ನಲ್ಲ ಎಂಬುದಾಗಿ. ಸೊ ಅದರಲ್ಲಿ ದೇವರಿಗೆ ಯಾಕೆ ಸಲ್ಲಿಸಬೇಕಂತ ಕೂಡ 2ನೇ ವಚನದಲ್ಲಿ ಹೇಳ್ತಾನೆ. ದೇವರು ಎಲ್ಲಿದ್ದಾನೆ, ಅಲ್ಲ 1ನೇ ವಚನದಲ್ಲಿ ದೇವರನ್ನು ಯಾಕೆ ಸ್ತುತಿಸಬೇಕಂತ ಹೇಳಿದ್ರೆ, ಈಸ್ ಲವಿಂಗ್, ಮರ್ಸಿಫುಲ್ ಆ್ಯಂಡ್ ಟ್ರೂತ್ ಗಾಡ್ ಎಂಬುದಾಗಿ, ಅಥವಾ ಪ್ರೀತಿ ಸತ್ಯತೆಗಳ ನಿಮಿತ್ತವಾಗಿ ನಿನ್ನ ಹೆಸರನ್ನು ಘನಪಡಿಸ್ತೇವೆ. ಬಿಕಾಸ್ ಆಫ್ ಯುವರ್ ಮರ್ಸಿ ಆ್ಯಂಡ್ ಟ್ರೂತ್ ವಿ ವಿಲ್ ಪ್ರೈಸ್ ಆ್ಯಂಡ್ ಗ್ಲೋರಿಫೈ ಯುವರ್ ನೇಮ್ ಎಂಬುದಾಗಿ. ಪ್ರೀತಿ ಮತ್ತು ಸತ್ಯ ಅದನ್ನು ದೇವರು ಕೊಡ್ತಾನೆ. ಅಥವಾ ಪ್ರೀತಿಗೆ ಇಲ್ಲಿ ಪ್ರೀತಿ ಅಂತ ಉಪಯೋಗಿಸಿದ್ರೆ ನ್ಯೂ ಟೆಸ್ಟಿಮೆಂಟಲ್ಲಿ ದ ವರ್ಡ್ ಇಸ್ ಟ್ರಾನ್ಸ್ಲೇಟೆಡ್ ಆಸ್ ಗ್ರೇಸ್ ಎಂಬುದಾಗಿ. ಕೃಪೆ ಮತ್ತು ಸತ್ಯತೆಗಳ ವಿರುದ್ಧವಾಗಿ ಅದು ದೇವರದ ಭಾವನೆಗಳಾಗಿರೋದ್ರಿಂದ ಗಾಡ್ ಶುಡ್ ಬಿ ಪ್ರೈಸ್ಡ್ ಎನ್ನುವಂಥದ್ದು. ಸೊ ಸತ್ಯ ಅಂತ ಹೇಳುವಾಗ ಸತ್ಯವಾದಂಥ ದೇವರು, ದ ಟ್ರೂ ಗಾಡ್, ಬಿಕಾಸ್ ಇಸ್ರಾಯಲೈಟ್ಸ್ ವರ್ ಸರೌಂಡೆಡ್ ಬೈ ಮೆನಿ aliens people or Gentiles who do not know about God. ಯಾರು ದೇವರು ಸರಿಯಾಗಿ ಗೊತ್ತಿಲ್ಲದೆ ಇರುವಾಗ they knew who's the truth God ಎಂಬುದಾಗಿ. ಸೊ ಹಾಗಾಗಿ ನೀನು ಸತ್ಯವಾಗಿರುವುದರಿಂದ ನಾವು ನಿನ್ನನ್ನು ಆರಾಧಿಸ್ತೇವೆ ಎಂಬುದಾಗಿ. ಸೊ ಇದನ್ನು ಹೊಸ ಒಡಂಬಡಿಕೆಯಲ್ಲಿ ಕೂಡ ಟ್ರಾನ್ಸ್ಲೇಟ್ ಮಾಡ್ತಾರೆ, ಅಥವಾ ದಿಸ್ ವರ್ಡ್ ವಿಲ್ ಬಿ ಕೋಟೆಡ್ ಇನ್ ದ ಬುಕ್ ಆಫ್ ಜಾನ್ ಗಾಸ್ಪಲ್, ಜಾನ್ ಚಾಪ್ಟರ್ 1:17. ಅಲ್ಲಿ ಯೋಹಾನ ಏನಂತ ಹೇಳ್ತಾನೆ ಯೇಸು ಸ್ವಾಮಿಯ ಕುರಿತಾಗಿ ಹೇಳಿದರೆ, ಗ್ರೇಸ್ ಆ್ಯಂಡ್ ಟ್ರೂತ್ ಕೇಮ್ ಥ್ರೂ ಜೀಸಸ್ ಕ್ರೈಸ್ಟ್ ಎಂಬುದಾಗಿ. ಗ್ರೇಸ್ ಆ್ಯಂಡ್ ಟ್ರೂತ್ ಕೇಮ್ ಥ್ರೂ ಜೀಸಸ್ ಕ್ರೈಸ್ಟ್. ಸೊ ಜೀಸಸ್ ಕಾಲ್ ಹಿಮ್ಸೆಲ್ಫ್ ಆಸ್ ಅ ಟ್ರೂತ್ ಎಂಬುದಾಗಿ. ಅಲ್ಲಿ ಯೇಸು ಸ್ವಾಮಿಯ ಮೂಲಕ ಸತ್ಯವು ಕೃಪೆಯು ಬರ್ತದೆ. ಅಂದರೆ ದಿಸ್ ವರ್ಡ್ ಇಸ್ ಫುಲ್ಫಿಲ್ಡ್ ಥ್ರೂ ಜೀಸಸ್ ಕ್ರೈಸ್ಟ್ ಎಂಬುದಾಗಿ. ಪ್ರೀತಿ ಸತ್ಯತೆಗಳ ನಿಮಿತ್ತವಾಗಿ ನಿನ್ನನ್ನು ಘನಪಡಿಸ್ತೇವೆ ಎನ್ನುವಂಥದ್ದನ್ನು ಕೀರ್ತನೆಗಾರ ಹೇಳ್ತಾನೆ. ಸೊ 2ನೇ ವಚನದಲ್ಲಿ ದ ಜೆಂಟೈಲ್ಸ್ ವಿಲ್ ಕ್ವಶನ್ ಇಸ್ರಾಯಲೈಟ್ಸ್ ಆರ್ ಜೀವಿಶ್. ಅವರು ಯಹೂದ್ಯರನ್ನು ಪ್ರಶ್ನೆ ಮಾಡ್ತಾರೆ, ದೇವರು ಎಲ್ಲಿದ್ದಾನೆ, ವೇರ್ ಇಸ್ ಯುವರ್ ಗಾಡ್, ಸಿ ಯುವರ್ ಸಿಚುವೇಶನ್, ಹೌ ವರ್ಸ್ಟ್ ಇಟ್ ಈಸ್ ಎಂಬುದಾಗಿ ಹೇಳುವಾಗ ಅದಕ್ಕೆ ಕೀರ್ತನೆಗಾರ ಇಂಥ ಪ್ರಶ್ನೆಗಳಿಗೆ ಉತ್ತರ ಕೊಡಲಿಕ್ಕೆ ಪ್ರಯತ್ನ ಮಾಡಿ ಹೇಳುವಂಥದ್ದು, ದೇವರೇ ಹ್ಯಾವ್ ಮರ್ಸಿ ಆನ್ ಅಸ್ ಎಂಬುದಾಗಿ ಹೇಳ್ತಾ ಇದ್ರೆ, ಇನ್ನೊಂದು ಕಡೆಯಲ್ಲಿ why do they have reasons to insult us as well as our God ಎಂಬುದಾಗಿ. why should they have reasons to insult our God and Israelites ಎಂಬುದಾಗಿ. ಸೊ ಅಂಥದಕ್ಕೆ ಕಾರಣ ಕೊಡಬೇಡ ಎನ್ನುವಂಥ ರೀತಿಯಲ್ಲಿ ಕೀರ್ತನೆಗಾರ ದೇವರನ್ನ ಪ್ರಶ್ನೆಯನ್ನ ಮಾಡ್ತಾ ಇದ್ದಾನೆ. ಸೊ ಯು ಶುಡ್ ನಾಟ್ ಫರ್ಸೇಕನ್ ಅಸ್ ಎಂಬುದಾಗಿ ಕೇಳ್ತಾ ಇದ್ರೆ, ಇನ್ನೊಂದು ಕಡೆಯಲ್ಲಿ ಇಟ್ಸ್ ಅ ಕ್ವಶನ್ ಆಫ್ ಟ್ರೂತ್ ಗಾಡ್, ಅದು ಟ್ರೂ ಗಾಡ್, ಯಾರು ಸತ್ಯವಾದಂಥ ದೇವರು ಎನ್ನುವಂಥದ್ದು ಒಂದು ಪ್ರಶ್ನೆ. ಯಾಕೆ ಹೇಳಿದರೆ, ಜೆಂಟೈಲ್ಸ್ ಅಥವಾ ಬೇರೆ ಅನ್ಯರು ಅವರು ತಾವೇ ವಿನ್ ಆಗಿ ತಮ್ಮ ಸಿಚುವೇಶನ್ ಚೆನ್ನಾಗಿರುವುದರಿಂದ ದೇ ಥಾಟ್ ದೆಮ್ಸೆಲ್ಫ್ ಆಸ್ ದಿಸ್ ಇಸ್ ಅವರ್ ಗಾಡ್, we worshipping true God ಎಂಬುದಾಗಿ. ಬಟ್ Israelites were struggled and went through very difficult and worse situations and where they could lose their faith in God. ಸೊ ಅಂಥ ಟೈಮಲ್ಲಿ ಇಂಥ ಪ್ರಶ್ನೆಗಳು ಇಸ್ರಾಯೇಲರಿಗೆ ಬರ್ತದೆ. ಅದನ್ನು ಕೀರ್ತನೆಗಾರ ಇಂಥ ಒಂದು ಡಿಫಿಕಲ್ಟ್ ಸಿಚುವೇಶನಲ್ಲಿ ದೇವರು ಪರಲೋಕದಲ್ಲಿದ್ದಾನೆ ಎಂಬುದಾಗಿ ಮುಂದಿನ ವಚನಗಳಲ್ಲಿ ಅದಕ್ಕೆ ಉತ್ತರವನ್ನು ಕೊಡ್ತಾ ಹೋಗ್ತಾನೆ. ಸೊ ವಿಲ್ ರೀಡ್ 3 to 8 verses. ನಮ್ಮ ದೇವರು ಪರಲೋಕದಲ್ಲಿದ್ದಾನೆ, ಆತನು ತನಗೆ ಬೇಕಾದದನ್ನೆಲ್ಲ ಮಾಡುತ್ತಾನೆ. ಅವರು ವಿಗ್ರಹಗಳು ಬೆಳ್ಳಿ ಬಂಗಾರದವುಗಳೇ, ಅವು ಮನುಷ್ಯರ ಕೈ ಕೆಲಸವಷ್ಟೇ. ಅವು ಬಾಯಿದ್ದರೂ ಮಾತಾಡುವುದಿಲ್ಲ, ಕಣ್ಣಿದ್ದರೂ ನೋಡುವುದಿಲ್ಲ, ಕಿವಿಯಿದ್ದರೂ ಕೇಳುವುದಿಲ್ಲ, ಮೂಗಿದ್ದರೂ ಮೂಸುವುದಿಲ್ಲ, ಕೈಯುಂಟು ಮುಟ್ಟುವುದಿಲ್ಲ, ಕಾಲುಂಟು ನಡೆಯುವುದಿಲ್ಲ, ಅವುಗಳ ಗಂಟಲಲ್ಲಿ ಶಬ್ದವೇ ಇಲ್ಲ. ಅವುಗಳನ್ನು ಮಾಡುವವರು, ಅವುಗಳಲ್ಲಿ ಭರವಸವಿಡುವವರು ಅವುಗಳಂತೆಯೇ ಎಂಬುದಾಗಿ. ಸೊ 3 to 8 verses. We can title or call it Yahweh's exaltation over the idols of the nations. So ಅದರಲ್ಲಿ ಯಾವೆ ಯೆಹೋವ ದೇವರನ್ನು
ಇತರ ದೇವರುಗಳಿಂದ ಮೇಲೆ ಇಟ್ಟು ನೋಡುವಂತಹ ವಚನಗಳು. ಸೊ ಕೀರ್ತನೆಗಾರ ದ ಆಥರ್ ಟ್ರೈ ಟು ಡಿಫೆಂಡ್ ಹೌ ಮೈ ಗಾಡ್ ಇಸ್ ಟ್ರೂತ್ ಆ್ಯಂಡ್ ಹೌ ಮೈ ಗಾಡ್ ಇಸ್ ಡಿಫ್ರೆಂಟ್ ದೆನ್ ಆಲ್ ಅದರ್ ಅನ್ಟ್ರೂತ್ಫುಲ್ ಗಾಡ್ಸ್ ಎಂಬುದಾಗಿ, ಹೇಗೆ ನಮ್ಮ ದೇವರು ಬೇರೆ ದೇವರುಗಳಿಗಿಂತ ಮೂರ್ತಿಗಳಿಗಿಂತ ಇಸ್ ಡಿಫ್ರೆಂಟ್ ಎಂಬುದಾಗಿ ಕೀರ್ತನೆಗಾರ ತೋರಿಸುವಂಥ ಒಂದು ಪ್ರಯತ್ನವನ್ನು ಪಡ್ತಾನೆ. ಸೊ ನಾಗಲೇ ಹೇಳಿದ ಹಾಗೆ ಇಸ್ರಾಯೇಲ್ಸ್ ವರ್ ಸರೌಂಡೆಡ್ ಬೈ ಜೆಂಟೈಲ್ಸ್, ಅವರು ತುಂಬ ಅನ್ಯ ಜನರಿಂದ ಸುತ್ತುವರಿಸಲ್ಪಟ್ಟಿದ್ರು. ಅಂಥ ಟೈಮಲ್ಲಿ ಅವರಿಗೆ ಒಂದು ಡಿಫಿಕಲ್ಟ್ ಸಿಚುವೇಶನ್ ಟು ಕೀಪ್ ದೇರ್ ಫೇತ್ ಫಾರ್ಮ್ ಆ್ಯಂಡ್ ಎ ಲೈವ್. ಅವರ ನಂಬಿಕೆಯನ್ನು ಹಾಗೆ ಇಟ್ಟುಕೊಳ್ಳುವಂಥದ್ದು ಒಂದು ಚಾಲೆಂಜಿಂಗ್ ಟಾಸ್ಕ್ ಆಗಿತ್ತು ಇಸ್ರಾಯೇಲ್ರಿಗೆ. ಆದರೆ ವಿಗ್ರಹಗಳನ್ನು ಮಾಡಿಕೊಂಡು ಅಲ್ಲಿ ಜನರು ಮೂರ್ತಿ ಪೂಜೆಗಳನ್ನು ಮಾಡುವಾಗ ಇಟ್ ವಾಸ್ ಆಲ್ಸೋ ಟೆಂಪ್ಟಿಂಗ್ ಇಸ್ರಾಯೇಲ್ಸ್. ಸೋ ಮೆನಿ ಇಸ್ರಾಯೇಲ್ಸ್ ವೇರ್ ಇನ್ವಾಲ್ವ್ಡ್ ಇನ್ ಸಚ್ ಐಡಲ್ ವರ್ಷಿಪ್ಸ್ ಆ್ಯಂಡ್ ದೇ ಸಿನ್ಡ್ ಆ್ಯಂಡ್ ದೇ ವರ್ ಅಗೇನ್ಸ್ಟ್ ಗಾಡ್. ಸೊ ಅಂಥ ಟೈಮಲ್ಲಿ ಯಾಕೆ ಇಂಥ ಮೂರ್ತಿ ಪೂಜೆಗಳ ಒಂದು ಆ್ಯಟಿಟ್ಯೂಡ್, ದ್ಯಾರ್ ನೇಚರ್, ಅದನ್ನು ಕೀರ್ತನೆಗಾರ ವಿವರಿಸ್ತಾ ಹೋಗ್ತಾನೆ. ಸೊ ಈ ಸೇಸ್ ದಟ್ ಅವರೆಲ್ಲ ಹೇಗೆ ಮೂರ್ತಿಗಳನ್ನು ಪೂಜೆ ಮಾಡ್ತಾರೆ ಅಥವಾ ಕ್ರಿಯೇಟ್ ಮಾಡ್ತಾರೆ ಅಂತ ಹೇಳೋದಾದರೆ, ಅವರ ಆಶೆ ಅಭಿರುಚಿಗಳಿಗೆ ತಕ್ಕಂತೆ ಅಕಾರ್ಡಿಂಗ್ ಟು ದ್ಯಾರ್ ಓನ್ ವಿಶಸ್ ಆ್ಯಂಡ್ ದ್ಯಾರ್ ಡಿಸೈರ್ಸ್ ದೇ ಕ್ರಿಯೇಟೆಡ್ ಐಡಲ್ಸ್. ಹಾಗಾಗಿ ಅದನ್ನು ವರ್ಷಿಪ್ ಮಾಡುವಂಥವ್ರು, ಅದನ್ನು ಆರಾಧಿಸುವಂಥವ್ರು ಕೂಡ ದೇ ವಿಲ್ ಬಿಕಮ್ ಲೈಕ್ ಅ ಐಡಲ್ಸ್ ಅಂತ ಹೇಳಿದರೆ, ಅದನ್ನು ಕೀರ್ತನೆಗಾರ ಮುಂದಿನ ವಚನಗಳಲ್ಲಿ ಹೇಳ್ತಾ ಹೋಗುವಂಥದ್ದು, ಅವರಿಗೆ ಬಾಯಿದ್ದರೂ ಮಾತಾಡುವುದಿಲ್ಲ, ಕಣ್ಣಿದ್ದರೂ ನೋಡುವುದಿಲ್ಲ, ಹೀಗೆ ಅನೇಕ ವಿಷಯಗಳನ್ನು ಅಲ್ಲಿ ತೋರಿಸ್ತಾ ಹೋಗ್ತಾನೆ. ಅಂತ ಹೇಳಿದರೆ just because God does not answer, Yahweh does not answer to Israelites in a right time, many people thought that Yahweh is not existed. So this all false faithful life of Israelites ಎನ್ನುವಂಥ ಆಲೋಚನೆಗೆ ಅವರು ಬಂದಿದ್ರು. ಸೊ ಹಾಗಾಗಿ ಮೂರ್ತಿಗಳ ಕುರಿತಾಗಿ ಅವನು ತುಂಬ ಚೆನ್ನಾಗಿ ಹೇಳುವಂಥದ್ದು. ಸೊ ಮೂರ್ತಿಗಳ ಕುರಿತಾಗಿ ನಾವು ಬೇರೆ ಬೇರೆ ಕಡೆಗಳಲ್ಲಿ ನೋಡ್ತೇವೆ. ಅದರಲ್ಲಿ ಹೇಗೆ ಐಡಲ್ಸ್ ವರ್ ಕ್ರಿಯೇಟೆಡ್ ಎಂಬುದಾಗಿ ಯೆಶಾಯ ಡಿಸ್ಕ್ರೈಬ್ಸ್ ಇನ್ ಅ ವೆರಿ ಪ್ರಾಪರ್ ಮ್ಯಾನರ್. ಅದರಲ್ಲಿ ಯೆಶಾಯ 44:9-20 ಅದರಲ್ಲಿ ಹೇಗೆ ಮೂರ್ತಿ ಪೂಜೆಗಳು ನಿರ್ಮಿಸಲ್ಪಟ್ಟಿವೆ ಅನ್ನುವಂಥದ್ದನ್ನು ಅವನು ತುಂಬ ಡೀಪಾಗಿ ಚೆನ್ನಾಗಿ ಹೇಳಲಿಕ್ಕೆ ಯೆಶಾಯ ಪ್ರಯತ್ನವನ್ನು ಪಡ್ತಾನೆ. ಸೊ ಇದರಲ್ಲಿ ಬಾಯಿ, ಕಣ್ಣು, ಕಿವಿ, ಮೂಗು, ಕೈ, ಕಾಲು, ಗಂಟಲು ಇದೆಲ್ಲದರ ಕುರಿತಾಗಿ ಸ್ವಲ್ಪ ನೋಡೋದಾದರೆ, ಐ ಅಂತ ಹೇಳುವಾಗ ಒಂದು ರೀತಿಯ ಬ್ಲೈಂಡ್ ಫೇತ್, ಒಂದು ಬ್ಲೈಂಡ್ ಸ್ಪಿರಿಚುವಲ್ ಆ್ಯಟಿಟ್ಯೂಡ್. ಒಂದು ಕಡೆಯಲ್ಲಿ ಮೂರ್ತಿಗಳನ್ನೆಲ್ಲ ವಜ್ರಗಳಿಂದ ತುಂಬ ಶೃಂಗರಿಸ್ತಾರೆ, ಮಾತ್ರವಲ್ಲದೆ ಒಳ್ಳೆ ಕಾಸ್ಟ್ಲಿ ಚಿನ್ನಾಭರಣಗಳನ್ನು ಅವುಗಳಿಗೆ ಹಾಕ್ತಾರೆ. ಆದರೆ ದೇವರು ನೋಡುವುದಿಲ್ಲ. ಅದರಂತೆ ಅದನ್ನು ಆರಾಧಿಸುವಂಥ ಭಕ್ತರು ಕೂಡ ಬ್ಲೈಂಡ್ ವರ್ಷಿಪ್ ಮಾಡುವಂತಹ ವ್ಯಕ್ತಿಗಳಾಗಿರ್ತಾರೆ, ಅಥವಾ ಬ್ಲೈಂಡ್ ವರ್ಷಿಪರ್ಸ್ ಆರ್ ಬ್ಲೈಂಡ್ ಡೈಟಿ ಎಂಬುದಾಗಿ ನಾವು ತಿಳ್ಕೊಳ್ಬೋದು. ಸೆಕೆಂಡ್, ಸ್ಮೆಲ್ ಎಂಬುದಾಗಿ ಹೇಳುವಾಗ ವಿ ನೋ ದಟ್ ವೆನ್ ವಿ ಗೋ ಟು ಅದರ್ ಟೆಂಪಲ್ಸ್ ವಿ ವಿಲ್ ಸಿ ದಟ್ ಮೇ ಪೀಪಲ್ using fragrance and perfumes too in order to make that places more holy and filled with a good smell and all. ಆದರೆ ವಿಗ್ರಹಗಳಿಗೆ ಇಟ್ ಕೆನಾಟ್ ಸ್ಮೆಲ್ ದಟ್ ಥಿಂಗ್ಸ್, ದ ಪರ್ಫ್ಯೂಮ್ ಇಸ್ ಎಂಟೈರ್ಲಿ ವೇಸ್ಟ್. ಸೊ ಹಾಗಾಗಿ ಅವುಗಳಿಗೆ ಮೂಗಿದ್ರೆ ಕೂಡ ಏನು ಮಾಡೋದಿಲ್ಲ, ಸ್ಮೆಲ್ ಮಾಡೋದಿಲ್ಲ. ಅದೇ ರೀತಿ ಜನರಿಗೆ ಕೂಡ ದೇ ಹ್ಯಾವ್ ನೋಸ್ ಬಟ್ ನೋ ಯೂಸ್ ಎನ್ನುವಂಥದ್ದು ಕೀರ್ತನೆಗಾರನ ಒಂದು ವಾದ ಆಗಿರ್ತದೆ. ಸೊ ನಾವು ಮುಂದೆ ಹೊರದು ನೋಡೋದಾದರೆ, ದೇ ಡು ನಾಟ್ ವಾಕ್ ಎಂಬುದಾಗಿ ಹೇಳುವಾಗ, ಡ್ಯೂರಿಂಗ್ ದೋಸ್ ಡೇಸ್ there were war and there will be fight and wars happening, rivalries again between two nations. So ಆ ಟೈಮಲ್ಲಿ we know that statue of Hercules Hercules ಸ್ಟ್ಯಾಚ್ಯೂಸನ್ನು ಜನ ಕ್ಯಾಪ್ಚರ್ ಮಾಡಿ ಅದನ್ನು ಕೂಡ ಚೈನಲ್ಲಿ ಕಟ್ಟಿ ಬಂಧಿಸ್ತಾ ಇದ್ರು, ಅಥವಾ ಚೈನ್ ಹಾಕಿ ವಿ ಕಾನ್ಕರ್ಡ್ ಹಿಮ್ ಎನ್ನುವಂಥ ಒಂದು ಕಾನ್ಸೆಪ್ಟಲ್ಲಿ ಆ ಒಂದು ಮೂರ್ತಿಯನ್ನು ಅವರು ಇಟ್ಕೊಳ್ತಾ ಇದ್ರು. ಯಾಕೆ ಅಂತ ಹೇಳೋದಾದರೆ, ಅವರ ನಂಬಿಕೆ ಆ ಮೂರ್ತಿಯಿಂದ ನಾವು ಗೆಲ್ತಾ ಇದ್ದೀವಿ ಅನ್ನುವಂಥ ನಂಬಿಕೆ ಅವರಲ್ಲಿತ್ತು. ಸೊ ಹಾಗಾಗಿ ಯಾರು ಹರ್ಕ್ಯುಲಸ್ ಮೂರ್ತಿಯನ್ನು ಪೂಜೆ ಮಾಡ್ತಾರೋ ಆ ಮೂರ್ತಿಯನ್ನು ಕ್ಯಾಪ್ಚರ್ ಮಾಡ್ಕೊಳ್ತಾ ಇದ್ರು ಫಸ್ಟ್. ಸೊ ದೆನ್ ದೇಲ್ ಫೈಟ್ ಅಗೇನ್ಸ್ಟ್ ದೇರ್ ನೇಷನ್. ಸೊ ಇದು ಒಂದು ಆಗಿನ ಕಾಲದಲ್ಲಿ ಇದ್ದಂತಹ ಒಂದು ಕಾನ್ಸೆಪ್ಟ್. ಸೊ ಅದಕ್ಕೆ ಇದನ್ನು ರಿಸರ್ಚ್ ಮಾಡಿದಂಥ ಆರ್ಕಿಯಾಲಜನ್ ಹೀಗೆ ಹೇಳ್ತಾನೆ, ದ ಸ್ಮಾಲೆಸ್ಟ್ ಇನ್ಸೆಕ್ಟ್ ಹ್ಯಾಸ್ ಮೋರ್ ಪವರ್ ಆಫ್ ಮೂವ್ಮೆಂಟ್ ದೆನ್ ದ ಗ್ರೇಟೆಸ್ಟ್
ಹೇತನ್ ಗಾಡ್ಸ್ ಎಂಬುದಾಗಿ. ದೋ ಸ್ಮಾಲ್ ಇನ್ಸೆಕ್ಟ್ ಹ್ಯಾಸ್ ಮೋರ್ ಪವರ್ ಆಫ್ ಮೂವ್ಮೆಂಟ್ ದೆನ್ ಗ್ರೇಟೆಸ್ಟ್ ಹೇತನ್ ಗಾಡ್ಸ್ ಎಂಬುದಾಗಿ. ಸೊ ಒಂದು ಅನ್ಯ ಅಥವಾ ದುಸ್ವಭಾವದಲ್ಲಿ ತುಂಬಿರುವಂಥ ಗಾಡುಗಳು ಏನು ಮೂವ್ಮೆಂಟ್ ಮಾಡಲಿಕ್ಕಾಗದೇ ಇರುವಾಗ ಸ್ಮಾಲ್ ಇನ್ಸೆಕ್ಟ್, ಒಂದು ಸಣ್ಣ ಕೀಟಗಳಿಗೆ ದೇವರು ದೊಡ್ಡ ಶಕ್ತಿಯನ್ನು ಕೊಟ್ಟಿದ್ದಾನೆ. ದೇ ಕುಡ್ ಮೇಕ್ ಸಮ್ ಮೂವ್ಮೆಂಟ್ಸ್ ಎಂಬುದಾಗಿ. ಸೊ ಅದಕ್ಕೆ ಕೈ ಉಂಟು ಮುಟ್ಟುವುದಿಲ್ಲ, ಕಾಲುಂಟು ನಡೆಯುವುದಿಲ್ಲ ಅಂತ ಹೇಳುವಾಗ ವೇರ್ ದೇ ಕೆನಾಟ್ ಮೇಕ್ ಎನಿ ಮೂವ್ಮೆಂಟ್ಸ್. ಸೊ ದಿಸ್ ಇಸ್ ವೆರಿ ಇಟ್ಸ್ ಆಲ್ಸೋ ಲೈಕ್ ಸಿಮಿಲರ್ ವಿತ್ ಸಿಚುವೇಶನ್ ಆಫ್ ನೋ ಲೈಫ್, ಡೆತ್ ಎನ್ನುವಂಥ ಸಿಚುವೇಶನಲ್ಲಿ ಇರ್ತದೆ. ಮತ್ತು ಅವುಗಳ ಗಂಟಲಲ್ಲಿ ಶಬ್ದವಿಲ್ಲ, ಅವುಗಳನ್ನು ಮಾಡುವವರು ಅದರಂತೆ ಎಂಬುದಾಗಿ. ಸೊ ದಟ್ ಗಾಡ್ ಡಸ್ ನಾಟ್ ಸ್ಪೀಕ್ ಎನ್ನುವಂಥದ್ದು. ಈ ಓನ್ಲಿ ಲೀಸನ್ಸ್ ಎನ್ನುವಂಥ ರೀತಿಯಲ್ಲಿ ಜನ ಆರಾಧನೆ ಮಾಡ್ತಾರೆ. ಒಂದು ಮಾತಾಡುವಂತಹ ಒಂದು ಶಕ್ತಿ ಕೂಡ ದೇವರಿಗೆ ಇಲ್ಲ, ಆ ಮೂರ್ತಿ ವಿಗ್ರಹಗಳಿಗೆ ಎಂಬುದಾಗಿ. ಬಟ್ ಅವರ್ ಗಾಡ್ ಇನ್ ಹೂಮ್ ವಿ ಹ್ಯಾವ್ ಬಿಲೀವ್, ದಟ್ ಇಸ್ ಯೆಹೋವಾ ಎಂಬುದಾಗಿ ಹೇಳುವಾಗ our God created everything through word. So here it is contradictory between the Heathens and the God of Israelites and Yahweh. So ಅವರು ದೇವರನ್ನು ನಂಬಿರೋದ್ರಿಂದ ಥ್ರೂ ದ ವರ್ಡ್ ಆಫ್ ಗಾಡ್ ಹೌ ಈ ಕ್ರಿಯೇಟೆಡ್ ಆ್ಯಂಡ್ ಆಲ್ ಬೀಯಿಂಗ್ಸ್ ಎಂಬುದಾಗಿ ಇದರಲ್ಲಿ ತೋರಿಸ್ತಾರೆ. ಸೊ ಇನ್ನೊಂದು ಕಡೆಯಲ್ಲಿ ನಾವು ಮುಂದೆ ಹೋಗುವಾಗ ಅವುಗಳಲ್ಲಿ ಭರವಸವಿಡುವವರು ಅವುಗಳಂತೆಯೇ. ಸೊ ದೋಸ್ ಹೂ ಮೇಕ್ ದೇಮ್ ಆರ್ ಲೈಕ್ ದೇಮ್ ಎಂಬುದಾಗಿ. ಯಾರೆಲ್ಲ ಅದನ್ನು ಮಾಡ್ತಾರೋ ಅವರು ಕೂಡ ಅದರಲ್ಲಿ ಅಂತ ಹೇಳಿದರೆ ಇಟ್ ಆಲ್ಸೋ ಡಿಫೈನ್ಸ್ ದ ಸ್ಪಿರಿಚುವಲ್ ಲಾ ಆ್ಯಂಡ್ ಡಿಸಿಪ್ಲಿನ್ಸ್ ಆ್ಯಂಡ್ ಆಲ್ಸೋ ವಿ ವಿಲ್ ಬಿಕಮ್ ಲೈಕ್ ಎ ವಾಟ್ ವಿ ವರ್ಷಿಪ್. ಅವರು ಮೂರ್ತಿಗಳನ್ನು ಪೂಜೆ ಮಾಡ್ತಿರೋದ್ರಿಂದ ಮೂರ್ತಿಗಳಾಗಿಯೇ ಜನರು ಇರ್ತಾ ಇದ್ರು. ಇನ್ನೊಂದು ಕಡೆಯಲ್ಲಿ ಫಾರ್ ಅಸ್, ಫಾರ್ ಬೀಯಿಂಗ್ ಕ್ರಿಶ್ಚಿಯನ್ಸ್ ಆರ್ ಫಾರ್ ಬೀಯಿಂಗ್ descendants of Abraham, our God perfectly revealed in Jesus Christ, in whom we became like him ಎಂಬುದಾಗಿ. ಸೊ ಕ್ರಿಸ್ತನ ಮೂಲಕ we have received a model how to live and how we will become. ಸೊ ಹಾಗಾಗಿ ಇದನ್ನು ಅನ್ಯ ದೇವತೆಗಳಿಗೆ ಮತ್ತು ಇಸ್ರಾಯೇಲರಿಗೆ ಹೋಲಿಕೆ ಮಾಡಿ ಕೀರ್ತನೆಗಾರ ಡಿಫೈನ್ ಮಾಡುವಂತಹ ವಿಷಯ. ಸೊ ನಾವು ಮುಂದುವರೆದು ವಚನ 9ರಿಂದ 11 ವಚನಗಳಿಗೆ ಹೋಗುವುದಾದರೆ, ಇಸ್ರಾಯೇಲ್ರು ಯೆಹೋವನಲ್ಲಿ ಭರವಸವಿಡಿರಿ, ಅವರ ಸಹಾಯಕನು ಗುರಾಣಿಯು ಆತನೇ. ಆರೋನನ ಮನೆತನದವರೇ ಯೆಹೋವನಲ್ಲಿ ಭರವಸವಿಡಿರಿ, ಅವರ ಸಹಾಯಕನು ಗುರಾಣಿಯು ಆತನೇ. ಯೆಹೋವನ ಭಕ್ತರೇ ಯೆಹೋವನಲ್ಲಿ ಭರವಸವಿಡಿರಿ, ಅವರ ಸಹಾಯಕನು ಗುರಾಣಿಯು ಆತನೇ ಎಂಬುದಾಗಿ. ಸೊ ಎ ಕಾಲ್ ಟು ಇಸ್ರಾಯೇಲ್ ಟು ಟ್ರಸ್ಟ್ ಇನ್ ದ ಲಾರ್ಡ್ ಎಂಬುದಾಗಿ. ಈ ಭಾಗಗಳಿಗೆ ವಿ ಕ್ಯಾನ್ ಟೈಟಲ್ ಎ ಕಾಲ್ ಟು ಇಸ್ರಾಯೇಲ್ ಟು ಟ್ರಸ್ಟ್ ಇನ್ ದ ಲಾರ್ಡ್ ಎಂಬುದಾಗಿ. ಸೊ ಒಂದು ಕಡೆ ಕೀರ್ತನೆಗಾರ ಎಲ್ಲ ವಿಗ್ರಹ ಆರಾಧನೆಗಳ ಕುರಿತಾಗಿ ಅವುಗಳಿಗಿರುವಂತಹ ಒಂದು ಕ್ವಾಲಿಟಿ, ದೇರ್ ನೇಚರನ್ನು ಡಿಸ್ಕ್ರೈಬ್ ಮಾಡಿದರೆ, ಇಯರ್ ಇ ಸೇಸ್ ಟು ಇಸ್ರಾಯಲೈಟ್ಸ್ ಟು ಸ್ಟ್ರಾಂಗ್ಲಿ ಬಿಲೀವ್ ಇನ್ ಯಾವೆ, ಅಥವಾ ನಮ್ಮ ದೇವರಲ್ಲಿ ನಂಬಿಕೆನ ಇಡ್ರಿ ಎಂಬುದಾಗಿ ಕೀರ್ತನೆಗಾರ ಇಸ್ರಾಯೇಲ್ರಿಗೆ ಒಂದು ಕಲೆ ಕೊಡುವಂಥದ್ದು ಅಥವಾ ಕರೆ ಕೊಡುವಂಥದ್ದು, ಅಥವಾ ಈಸ್ ಟೀಚಿಂಗ್ ಈಸ್ calling Israelites to accept his faith ಎಂಬುದಾಗಿ ಕೂಡ ನಾವು ಅದನ್ನು ತಿಳ್ಕೊಳ್ಬೋದು. ಸೊ ಇಲ್ಲಿ ಯೆಹೋವನಲ್ಲಿ ಭರವಸವಿಡ್ರಿ, ಅವರ ಸಹಾಯಕನು ಗುರಾಣಿಯು ಆತನೇ ಎಂಬುದಾಗಿ ಹೇಳುವಾಗ he also calls to renew their faith. ಇಸ್ರಾಯೇಲ್ರಿಗೆ ಟು ರಿನ್ಯೂ ದೇರ್ ಫೇತ್. ಯಾಕೆಂತ ಹೇಳಿದರೆ ಅವ್ರು ಈಗಾಗಲೇ ಮಾಡಿ ಅನೇಕ ಸಲ ಅವಿಧೇಯರಾಗ್ತಾ ಇದ್ರು, ಅನೇಕ ಸಲ ಮೂರ್ತಿ ಪೂಜೆಗಳಿಗೆ ಅವರು ಕೂಡ ಒಳಗಾಗ್ತಾ ಇದ್ರು. ಅಂಥ ಟೈಮಲ್ಲಿ ನಮ್ಮ ಸಹಾಯಕನು ಗುರಾಣಿಯು ಆತನೇ ಅಂತ ಹೇಳುವಾಗ ಓ ವಾಸ್ ಅವರ್ ಹೆಲ್ಪ್ ಆ್ಯಂಡ್ ಶೀಲ್ಡ್ ಎಂಬುದಾಗಿ ನೋಡೋದಾದರೆ, ದಟ್ ಇಸ್ ಯಾವೆ ಹೂ ಡಿಫೆಂಡೆಡ್ ಅಸ್ ಇನ್ ಟೈಮ್ ಆಫ್ ಟ್ರಬಲ್, ಇನ್ ಟೈಮ್ ಆಫ್ ವಾರ್. ಅಂಥ ಟೈಮಲ್ಲಿ ಯಾರು ನಮ್ಮನ್ನು ಡಿಫೆಂಡ್ ಮಾಡಿದ್ದೆ ಹೇಳಿದ್ರಿ? ದೇವರು. ಆ್ಯಂಡ್ ಹೂ ವಾಸ್ ಅವರ್ ಹೆಲ್ಪ್ ಅಂತ ಹೇಳೋದಾದರೆ ದಟ್ಸ್ ಅವರ್ ಗಾಡ್. ಸೊ ಹಾಗಾಗಿ ಇಸ್ರಾಯಲೈಟ್ಸ್ ಮಸ್ಟ್ ಬಿಲೀವ್ ಇನ್ ಟ್ರೂ ಗಾಡ್ ಎಂಬುದಾಗಿ ಕೀರ್ತನೆಗಾರನ ಒಂದು ವಾದ. ಸೊ 10ನೇ ವಚನಕ್ಕೆ ಬರುವಾಗ, ಆರೋನನ ಮನೆತನ ಎಂಬುದಾಗಿ, ಹೌಸ್ ಆಫ್ ಆರೋನ್ ಶುಡ್ ಬಿಲೀವ್ ಸ್ಟ್ರಾಂಗ್ಲಿ ಇನ್ ಗಾಡ್ ಎಂಬುದಾಗಿ. ಒಂದು ಕಡೆಯಲ್ಲಿ ಇಸ್ರಾಯೇಲ್ರು ದೇವರನ್ನು ನಂಬಿದ್ರೆ, ಆ್ಯಂಡ್ ದ ಸೆಕೆಂಡ್ ಆರ್ ಇಂಪಾರ್ಟೆಂಟ್ಲಿ he calls the house of Aaron, the priesthood community should strongly believe in God ಎಂಬುದಾಗಿ. ಯಾಕೆಂದ್ರೆ ಹೇಳೋದಾದ್ರೆ ಇಸ್ರಾಯೇಲ್ರೆ ನಂಬುವಾಗ ಆತನ ಸೇವೆ ಮಾಡುವಂಥ ಜನಾಂಗ ಇನ್ನೂ ಎಷ್ಟು ನಂಬಿರಬೇಕು ಎನ್ನುವಂಥದ್ದು. ದೇ ಶುಡ್ ಬಿ ಎ ಮಾಡೆಲ್ ಟು ಇಸ್ರಾಯಲೈಟ್ಸ್ ಬೀಯಿಂಗ್ ಅ priesthood ಎಂಬುದಾಗಿ ತಿಳ್ಕೊಂಡು
ಆರೋನನ ಮನೆತನದವರು ಆತನನ್ನ ಇನ್ನೂ ಹೆಚ್ಚಾಗಿ ನಂಬಬೇಕು, ಅವರ ನಂಬಿಕೆಯಲ್ಲಿ ನಿಂತ್ಕೊಳ್ಬೇಕೆನ್ನುವಂಥದ್ದು ಕೀರ್ತನೆಗಾರನ ವಾದವಾಗಿರ್ತದೆ. ಆ್ಯಂಡ್ ದ ಲಾಸ್ಟ್ 11ನೇ ವಚನದಲ್ಲಿ ಯೆಹೋವನ ಭಕ್ತರೇ ಯೆಹೋವನಲ್ಲಿ ಭರವಸವನ್ನ ಇಡ್ರಿ ಎಂಬುದಾಗಿ. ಸೊ ಇದಕ್ಕೆ ಇಂಗ್ಲಿಷ್ನಲ್ಲಿ ಭಕ್ತರೆ ಎಂಬುದಾಗಿ ಹೇಳುವಾಗ ದೋಸ್ ಹೂ ಫಿಯರ್ ಲಾರ್ಡ್, those who fear to Lord our God, trust in him ಎಂಬುದಾಗಿ. ಸೊ those who fear ಅಂತ ಹೇಳುವಾಗ ಯಾರೆಲ್ಲ ದೇವರಲ್ಲಿ ಭಕ್ತಿಯನ್ನ ಗೌರವವನ್ನು ಹೊಂದಿರ್ತಾರೋ ಅವರು ದೇವರನ್ನ ನಂಬಬೇಕೆಂಬುದಾಗಿ ಅಂತ ಹೇಳಿದ್ರಿ. ದಿಸ್ ಆಲ್ಸೋ ಇನ್ಕ್ಲೂಡ್ಸ್ ಜೆಂಟೈಲ್ಸ್ ಹೂ ಸ್ಟಿಲ್ ಬಿಲೀವ್ಸ್, ಬೀಯಿಂಗ್ ಜೆಂಟೈಲ್ಸ್ ಬಿಲೀವ್ ಇನ್ ಯಾಹ್ವೆ. ಅವರು ದೇವರ ಮೇಲೆ ಅನ್ಯರಾಗಿದ್ರು, ಅನೇಕರು ದೇವರನ್ನ ನಂಬಿದಂಥವರು ಗೌರವಿಸುವಂಥವರಿದ್ರು, ಅಂಥವರ ಕುರಿತಾಗಿ ಕೂಡ ಹೇಳ್ತಾ ಇದ್ದಾನೆ. ಫಸ್ಟ್ ಇಸ್ರಾಯೇಲ್ಸ್ ಮತ್ತೆ ಆರೋನನ ಮನೆತನದವರು ಮತ್ತು ಹೊರಗಿನವರು ಕೂಡ ದೇವರ ಮೇಲೆ ನಂಬಿಕೆ ಗೌರವವನ್ನು ಹೊಂದಿದ್ರೆ ಅವರು ಕೂಡ ನಂಬೋದು ಎಂಬುದಾಗಿ. ಸೊ ಇದಕ್ಕೆ ಹೊಸ ಒಡಂಬಡಿಕೆಯಲ್ಲಿ ದೇವರಿಗೆ ಯಾರೆಲ್ಲ ಭಯ ಪಡ್ತಾ ಇದ್ರು ಅವರಿಗೆ ಯಾವ ರೀತಿಯಲ್ಲಿ ಕರೆಯಲ್ಪಟ್ಟಿದೆ ಅಂತ ಹೇಳಿದರೆ ಗಾಡ್ ಫಿಯರರ್ಸ್. ಯಾರೆಲ್ಲ ದೇವರಿಗೆ ಭಯ ಪಡ್ತಾ ಇದ್ರು ದೇ ಕ್ಯಾನ್ ಆಲ್ಸೋ ಇನ್ವಾಲ್ವ್ ಇನ್ ಗಾಡ್ಸ್ ಲಿಬರೇಟಿವ್ ಆ್ಯಕ್ಟ್ ಎನ್ನುವಂಥದ್ದನ್ನು ನಾವು ಇದರಲ್ಲಿ ನೋಡ್ತೇವೆ. ಅದಕ್ಕೆ ಬೇರೆ ಬೇರೆ ರೆಫರೆನ್ಸ್ ನಾವು ನೋಡ್ಬೋದು. ಆ್ಯಕ್ಟ್ಸ್ ಚಾಪ್ಟರ್ 10 verses 2 and 13 and 6 ಅದರಲ್ಲಿ ಪೌಲ ಪೇತ್ರನಿಗೆ ದೇವರು ಅನ್ಯರ ಕುರಿತಾಗಿ ಪ್ರೀತಿಸುವಂಥ ಗೌರವಿಸುವಂಥ ಮನೋಭಾವನೆಯನ್ನು ತಿಳಿಸ್ತಾನೆ. ಸೊ ಹಳೆ ಒಡಂಬಡಿಕೆಯಲ್ಲಿ ಹೂ ಹಾನರ್ಡ್ ಗಾಡ್ ಆಫ್ ಇಸ್ರಾಯೇಲ್ಸ್ ಎಂಬುದಾಗಿ, ಯಾರು ಇಸ್ರಾಯೇಲ್ರ ದೇವರನ್ನ ಗೌರವಿಸ್ತಾ ಇದ್ರು, ಪ್ರೀತಿ ಮಾಡ್ತಾ ಇದ್ರು, ಅವರನ್ನ ಕೂಡ ಗಾಡ್ ಫಿಯರರ್ಸ್ ಎಂಬುದಾಗಿ ಹಳೆ ಒಡಂಬಡಿಕೆಯಲ್ಲಿ ನಾವು ನೋಡ್ತೇವೆ. ಫಸ್ಟ್ ಕಿಂಗ್ಸ್ ಚಾಪ್ಟರ್ 8 verses 41 and ಏಷಾಯ ಚಾಪ್ಟರ್ 56 verses 6. ಸೊ ಇದರಲ್ಲಿ ಇನ್ನೊಂದು ಕಡೆಯಲ್ಲಿ ಪ್ರೊಸೆಲೈಟ್ಸ್ ಎಂಬುದಾಗಿ ಕೂಡ ಅವರನ್ನು ಕರೀತಾರೆ ಅಂತ ಹೇಳಿದ್ರೆ ಪೀಪಲ್ ಆರ್ ಕನ್ವರ್ಟೆಡ್ ಫ್ರಮ್ ಒನ್ ರಿಲಿಜಿಯನ್ ಆರ್ ಫ್ರಮ್ ಒನ್ ಫೇತ್ ಟು ಅನದರ್ ಫೇತ್. ಸೊ ಹಾಗಾಗಿ ಇವರಿಗೆ ಕೂಡ ವರ್ಷಿಪ್ ಬಿಲೀವ್ ಸ್ಟ್ರಾಂಗ್ಲಿ ಇನ್ ಗಾಡ್ ಎನ್ನುವಂಥ ಒಂದು ಕಾರ್ಯನ ಕೀರ್ತನೆಗಾರ ಕೊಡ್ತಾನೆ. ಸೊ ನಾವು ಮುಂದುವರೆದು 12ರಿಂದ 13 ವಚನಗಳಿಗೆ ಹೋಗುವುದಾದ್ರೆ, ಯೆಹೋವನು ನಮ್ಮನ್ನು ನೆನಪು ಮಾಡಿಕೊಂಡಿದ್ದಾನೆ, ಸಣ್ಣವರು ಮೊದಲುಗೊಂಡು ದೊಡ್ಡವರ ಪರ್ಯಂತರ ಎಲ್ಲರನ್ನು ಆಶೀರ್ವದಿಸುವನು, ಇಸ್ರಾಯೇಲಿನ ಮನೆತನದವರನ್ನ ಆಶೀರ್ವದಿಸುವನು, ಆರೋನನ ಮನೆತನದವರನ್ನು ಆಶೀರ್ವದಿಸುವನು, ತನ್ನ ಭಕ್ತರನ್ನು ಆಶೀರ್ವದಿಸುವನು ಎಂಬುದಾಗಿ. ಸೊ 12ರಿಂದ 13 ವಚನ ವಿ ಕ್ಯಾನ್ ಟೈಟಲ್ ದ ಕಾನ್ಫಿಡೆನ್ಸ್ ಅಶ್ಯೂರೆನ್ಸ್ ಆಫ್ ದೋಸ್ ಹೂ ಮೇಕ್ ದಿ Lord their help and shield. The confidence assurance of those who make the Lord their help and shield. So ಯಾರೆಲ್ಲ ಯೆಹೋವನನ್ನ ಮೊರೆಹೊಕ್ಕಿ ಆತನನ್ನು ಆಶ್ರಯಿಸಿಕೊಳ್ತಾರೋ ಅವರಿಗಿರುವಂತಹ ರಕ್ಷಣೆಯ ಒಂದು ನಿರೀಕ್ಷೆ, ನಂಬಿಕೆಯನ್ನು ನಾವು ಅದರಲ್ಲಿ ಕಾಣ್ತೇವೆ ಎಂಬುದಾಗಿ. ಸೊ ಇಂದಿನ ವಚನಗಳಲ್ಲಿ ಕೀರ್ತನೆಗಾರ ದೇವರನ್ನ ಯಾಕೆ ನಂಬಬೇಕು, ಹೇಗೆ ನಂಬಬೇಕು, ಯಾವ ಜನಾಂಗದವರೆಲ್ಲ ನಂಬಬೇಕೆಂಬುದಾಗಿ ತಿಳಿಸುತ್ತಿದ್ರೆ ಅದರಲ್ಲಿ ದೇವರ ಆಶೀರ್ವಾದಗಳನ್ನ ಕೂಡ 12ರಿಂದ 13 ವಚನಗಳಲ್ಲಿ ಕೀರ್ತನೆಗಾರ ನೆನಪು ಮಾಡ್ತಾನೆ. ಅವ್ರು ಹೇಳುವಂಥದ್ದು ನಮ್ಮನ್ನ ನೆನಪು ಮಾಡಿಕೊಂಡಿದ್ದಾನೆ ಎಂಬುದಾಗಿ. ಸೊ he also remembers their history, how God had been faithful and merciful to Israelites and he will ಕಂಟಿನ್ಯೂ ಇನ್ ದ ಸೇಮ್ ವೇ ಎನ್ನುವಂತಹ ಒಂದು ಮಾತುಗಳನ್ನು ಕೀರ್ತನೆಗಾರ ಅಲ್ಲಿ ಹೇಳ್ತಾ ಇದ್ದಾನೆ. ಅಂತ ಹೇಳಿದರೆ ದೇವರ ಹಿಂದೆ ಕೂಡ ಇಸ್ರಾಯೇಲರನ್ನ ಅವರು ಕಷ್ಟದಲ್ಲಿರುವಾಗ ಕೈ ಬಿಡಲಿಲ್ಲ, ಮುಂದೆ ಕೂಡ ಏನು ಮಾಡುವುದಿಲ್ಲ, ಅವರಿಗೆ ಕೈ ಬಿಡುವುದಿಲ್ಲ ಅಥವಾ ಅವರನ್ನು ಮರೆಯುವುದಿಲ್ಲ ಎನ್ನುವಂತಹ ಒಂದು ಆಶ್ವಾಸನೆಯನ್ನು ಅಥವಾ ನಂಬಿಕೆ ಮಾತುಗಳನ್ನು ಕೀರ್ತನೆಗಾರ ಹೇಳುವಂಥದ್ದನ್ನು ನಾವು ನೋಡ್ತೇವೆ. ಇನ್ನೊಂದು ಕಡೆಯಲ್ಲಿ ಸಣ್ಣವರ ಮೊದಲುಗೊಂಡು ಎಲ್ಲರನ್ನ ಆಶೀರ್ವಾದ ಮಾಡ್ತಾನೆ ಎಂಬುದಾಗಿ ಹೇಳುವಾಗ ಆಶೀರ್ವಾದ ಮಾಡುವಂಥದ್ದು ದೇವರ ಒಂದು ಸ್ವಭಾವ ಆ್ಯಂಡ್ ಇಟ್ಸ್ ಪ್ರೆರೋಗೇಟಿವ್ ಪವರ್ ದಟ್ ಗಾಡ್ ಹ್ಯಾಸ್. ದೇವರಿಗಿರುವಂತಹ ಒಂದು ವಿಶೇಷವಾದಂಥ ಅಧಿಕಾರ, ಇಟ್ಸ್ ಅ ಸ್ಪೆಷಲ್ ಅಥಾರಿಟಿ ಗಾಡ್ ಹ್ಯಾಸ್ ಟು ಬ್ಲೆಸ್ ಎನಿ ಒನ್ ಈ ಚೂಸ್ ಟು ಬ್ಲೆಸ್. ಯಾರನ್ನ ದೇವರು ಆಶೀರ್ವಾದ ಮಾಡಬೇಕೆಂಬುದಾಗಿ ಆರಿಸ್ಕೊಳ್ತಾನೋ ಅವರನ್ನು ದೇವರು ಆಶೀರ್ವಾದವನ್ನು ಕೂಡ ಮಾಡ್ತಾನೆ. ಅದರಲ್ಲಿ ಯಾರಿಗೆಲ್ಲ ಇದೆ ಅಂತ ಹೇಳುವಾಗ ಫ್ರಮ್ ಸ್ಮಾಲ್ ಟು ಆಲ್, ಸಣ್ಣವರಿಂದ ಒಳಗೊಂಡು ದೊಡ್ಡವರ ತನಕ ಅಂತ ಹೇಳಿದರೆ ಗಾಡ್ ಇಸ್ ನೆವರ್ ಗೋಯಿಂಗ್ ಟು ಇಗ್ನೋರ್ ಆರ್ ಅಬಂಡನ್ ಎನಿ ಒನ್ ಹೂ ಬಿಲೀವ್ಸ್ ಇನ್ ಹಿಮ್. ದೇವರು ಯಾರೆಲ್ಲ ತನ್ನನ್ನು ನಂಬ್ತಾರೋ ಅಂಥವ್ರು ಚಿಕ್ಕವರಾದರೂ ಕೂಡ ಅವರನ್ನು ಕೈ ಬಿಡುವುದಿಲ್ಲ, ಅವರನ್ನು ಮರೆಯುವುದಿಲ್ಲ ಎನ್ನುವಂತಹ ಒಂದು ಆಶ್ವಾಸನೆಯನ್ನು ದೇವರು ಆ ಒಂದು ಜನರಿಗೆ ವಾಗ್ದಾನವನ್ನು ಮಾಡ್ತಾ ಇದ್ದಾನೆ. ಸೊ ಅದಕ್ಕಾಗಿಯೇ
ಅಲ್ಲಿ ಚಿಕ್ಕವರ ಮೊದಲುಗೊಂಡು ದೊಡ್ಡವರ ತನಕ ದೇವರ ಆಶೀರ್ವಾದವನ್ನ ಮಾಡ್ತಾನೆ, ಅವರನ್ನು ಮರೆಯುವುದಿಲ್ಲ ಎನ್ನುವಂತ ನಂಬಿಕೆಯನ್ನು ಪ್ರಕಟಿಸ್ತಾನೆ. ಸೊ ವಿಲ್ ಗೋ ಫಾರ್ವರ್ಡ್ ವರ್ಸಸ್ 14 to 15. ಸೊ 14ರಿಂದ 15 ವಚನವನ್ನು ನೋಡುವಾಗ, ಯೆಹೋವನು ನಿಮ್ಮನ್ನು ನಿಮ್ಮ ಮಕ್ಕಳನ್ನು ಅಭಿವೃದ್ಧಿಪಡಿಸಲಿ, ಯೆಹೋವನಿಂದ ನಿಮಗೆ ಆಶೀರ್ವಾದವಾಗಲಿ, ಆತನು ಭೂಪರಲೋಕಗಳನ್ನು ಉಂಟು ಮಾಡಿದ್ದಾನೆ ಎಂಬುದಾಗಿ. ಸೊ ವಿ ಟೈಟಲ್ ಎ ಬ್ಲೆಸ್ಸಿಂಗ್ ಪ್ರೊನೌನ್ಸ್ಡ್, ದ ಬ್ಲೆಸ್ಸಿಂಗ್ಸ್ ಪ್ರೊನೌನ್ಸ್ಡ್ ಎಂಬುದಾಗಿ ಕೂಡ ನಾವು ಇದನ್ನು ಟೈಟಲ್ ಮಾಡ್ಬೋದು. ಸೊ ದೇವರ ಆಶೀರ್ವಾದ ಇಸ್ರಾಯೇಲ್ರಿಗೆ ದೇವರನ್ನ ತಿಳ್ಕೊಳ್ಳಿಕ್ಕಿರುವಂತಹ ಒಂದು ಸಾಧನೆಯಾಗಿ ಇತ್ತು. ಸೊ ಅದರಲ್ಲಿ ಕೀರ್ತನೆಗಾರ ಇದನ್ನು ರಚಿಸುವಾಗ ಈ ರಿಮೆಂಬರ್ಸ್ ದರ್ ಬ್ಲೆಸ್ಡ್ ಲೈಫ್, ಅವರ ಒಂದು ಆಶೀರ್ವಾದಿಸಲ್ಪಟ್ಟಂತಹ ಜೀವಿತವನ್ನ ಕೀರ್ತನೆಗಾರ ನೆನಪನ್ನ ಮಾಡ್ತಾನೆ ಅಂತ ಹೇಳಿದ್ರೆ, ಅನೇಕರು ಮೂರ್ತಿ ಪೂಜನೆಗಳನ್ನು ಮಾಡಿ ಲುಕ್ ಎಟ್ ದ ಸಿಚುವೇಶನ್, ಲುಕ್ ಎಟ್ ದ ಹಿಸ್ಟ್ರಿ, ಯು ವಿಲ್ ಕಮ್ ಟು ನೋ ದಟ್ ಹೌ ದ ಸಿಚುವೇಶನ್ ಅಂಡ್ ಹೌ ದೇ ಹ್ಯಾಡ್ ಬೀನ್ culprit and idol worshippers, but we following the Yahweh, or we following God whose truth that God has blessed and God has led to us so far ಎನ್ನುವಂಥದ್ದು. ದೇವರು ನಮ್ಮನ್ನು ಇಲ್ಲಿಯ ತನಕ ನಡೆಸಿದ್ದಾನೆ, ಮಾತ್ರವಲ್ಲದೆ ಇಲ್ಲಿಯ ತನಕ ನಮ್ಗೆ ಏನೇನು ಬೇಕು ಎಲ್ಲವನ್ನ ಕೊಟ್ಟಿದ್ದಾನೆ. ಸೊ ಅದಕ್ಕೋಸ್ಕರ ಈ ಸೇಸ್ ದಟ್ ನಿಮ್ಮನ್ನು ನಿಮ್ಮ ಮಕ್ಕಳನ್ನು ಎಲ್ಲರನ್ನ ಆಶೀರ್ವಾದ ಮಾಡಲಿ ಎಂಬುದಾಗಿ ಅಂತ ಹೇಳಿದ್ರೆ, ಆಲ್ ಯುವರ್ ಎಫರ್ಟ್ಸ್, ಆಲ್ ಯುವರ್ ಕಲ್ಟಿವೇಶನ್ಸ್, ಯುವರ್ ಒಂದು ರೀತಿಯಲ್ಲಿ ನಾವು ಮಾಡುವಂಥ ಜೀವನಕ್ಕೆ ಮಾಡುವಂಥ ಎಲ್ಲ ಎಂಡೋವರೆನ್ಸ್, ಒಂದು ಪ್ರಯತ್ನಗಳು, ಇನ್ನೊಂದು ಕಡೆಯಲ್ಲಿ ಫ್ಯಾಮಿಲಿ, ಅದೆಲ್ಲವನ್ನು ಯಾರು ಆಶೀರ್ವಾದ ಮಾಡ್ತಾರೆ ಹೇಳಿದ್ರೆ ದೇವರು ಆಶೀರ್ವದಿಸಿದ್ದಾನೆ, ಹಾಗಾಗಿ ದೇವರಿಗೆ ಸ್ತೋತ್ರವನ್ನು ಹೇಳಿ ಎಂಬುದಾಗಿ. ಸೊ ಇದನ್ನು ಹಾರ್ವೆಸ್ಟ್ ಟೈಮಲ್ಲಿ ವಿ ವಿಲ್ ಥಿಂಕ್ ಅಬೌಟ್ ದ್ಯಾಟ್ ಅಂತ ಹೇಳಿದ್ರೆ, ಗಾಡ್ ಇಸ್ ದ ಸೋರ್ಸ್ ಆಫ್ ಆಲ್ ಬ್ಲೆಸ್ಸಿಂಗ್ಸ್ ಎನ್ನುವಂಥ ಒಂದು ಮಾತುಗಳನ್ನು ಹೇಳುವಂಥದ್ದು. ಸೊ ದಿಸ್ ಬ್ಲೆಸ್ಸಿಂಗ್ಸ್ ಗೋಸ್ one generation after another. ಸೊ ಇದು ದಿಸ್ ಫಾಲೋಸ್ ಬೈ ಜನರೇಷನ್ ಟು ಜನರೇಷನ್ ಎಂಬುದಾಗಿ. ಅದಕ್ಕೆ ಅವನು ಹೇಳುವಂಥದ್ದು, ಯೆಹೋವನಿಂದ ನಿಮಗೆ ನಿಮ್ಮ ಮಕ್ಕಳೆಲ್ಲರಿಗೆ ಆಶೀರ್ವಾದ ಆಗಲಿ ಅಂತ ಹೇಳಿ. ಇನ್ನೊಂದು ಕಡೆ ಆತನು ಭೂಪರಲೋಕಗಳನ್ನು ಉಂಟು ಮಾಡಿದ್ದಾನೆ ಅಂತ ಹೇಳುವಾಗ, ದ ಗಾಡ್ ಇಸ್ ನಾಟ್ ಐಡಲ್, ವಾಟ್ we worship or in whom we seek blessings is not idol, but the creator of heaven and earth ಎನ್ನುವಂಥದ್ದನ್ನು ಕೀರ್ತನೆಗಾರ ಓದುಗಾರರಿಗೆ ನೆನಪು ಮಾಡ್ತಾ ಇದ್ದಾರೆ. ನಮಗೆ ಕೂಡ ಇದನ್ನು ನೆನಪು ಮಾಡಿಕೊಳ್ಬೇಕು. ವೆನ್ ವಿ ವರ್ಷಿಪ್ ಆರ್ ವೆನ್ ವಿ ಸೀಕ್ ಬ್ಲೆಸ್ಸಿಂಗ್ಸ್ ಫ್ರಮ್ ಗಾಡ್, ವಿ ಆರ್ ಸೀಕಿಂಗ್ ಬ್ಲೆಸ್ಸಿಂಗ್ಸ್ ಫ್ರಮ್ ಯಾಹ್ವೆ, ದ ಕ್ರಿಯೇಟರ್ ಆಫ್ ಹೆವೆನ್ ಆ್ಯಂಡ್ ಅರ್ತ್ ಆ್ಯಂಡ್ ಆಲ್ ದ ಕ್ರಿಯೇಷನ್ ಎನ್ನುವಂಥದ್ದು. ಸೊ ಇದನ್ನು ಹೈಲೈಟ್ ಮಾಡುವಂಥದ್ದು ಈ ಸಾಲುಗಳ ಪ್ರಾಮುಖ್ಯವಾದಂತಹ ಒಂದು ಉದ್ದೇಶ. ಸೊ ದ ಲಾಸ್ಟ್ ಪಾರ್ಟ್ ಆಫ್ ದಿಸ್ ಸಾಮಸ್ ವರ್ಸಸ್ 16 to 18. ಪರಲೋಕವು ಯೆಹೋವನದು, ಭೂಲೋಕವನ್ನ ನರಸಂತಾನಕ್ಕೆ ಕೊಟ್ಟಿದ್ದಾನೆ. ಸತ್ತವರು ಯಾಹುವನ್ನು ಸ್ತುತಿಸುವುದಿಲ್ಲ, ಮೌನ ಲೋಕವನ್ನು ಸೇರಿದವರಲ್ಲಿ ಯಾರು ಆತನನ್ನು ಕೀರ್ತಿಸುವುದಿಲ್ಲ. ನಾವು ಇಂದಿನಿಂದ ಸದಾಕಾಲವು ಯೆಹೋವನನ್ನು ಕೊಂಡಾಡುವೆವು, ಯಾಹುವಿಗೆ ಸ್ತೋತ್ರ ಎಂಬುದಾಗಿ. ಸೊ ಈ ಲಾಸ್ಟ್ 3 ವಚನಗಳಿಗೆ ನಾವು ಟೈಟಲ್ ಮಾಡುವುದಾದ್ರೆ, ಹೆವನ್ ಹರ್ತ್ ಅಂಡ್ ಪ್ರೈಸ್ ಫಾರ್ ಎವರ್ ಮೋರ್ ಎಂಬುದಾಗಿ. ಹೆವನ್ ಹರ್ತ್ ಆ್ಯಂಡ್ ಪ್ರೈಸ್ ಫಾರ್ ಎವರ್ ಮೋರ್, ಭೂಮಿ ಆಕಾಶಗಳು ಕೂಡ ದೇವರನ್ನು ಸ್ತುತಿಸಿ ಕೊಂಡಾಡುವಂಥದ್ದಾಗಿದೆ, ಅದು ನಿರಂತರವಾಗಿ ದೇವರನ್ನು ಸ್ತುತಿಸಿ ಕೊಂಡಾಡುವಂಥದ್ದಾಗಿದೆ ಎಂಬುದಾಗಿ. ಸೊ ಇಲ್ಲಿ ಗಾಡ್ ಈಸ್ ದ ಕ್ರಿಯೇಟರ್ ಆಫ್ ಹೆವೆನ್ ಅಂಡ್ ಅರ್ತ್ ಎಂಬುದಾಗಿ ಹೇಳಿದರೆ, ಆ್ಯಂಡ್ ಇನ್ ದಿ ಲೈನ್ಸ್ ಕಮ್ಸ್ ಈ ಸೇಸ್ ದಟ್ ಗಾಡ್ ಹ್ಯಾಸ್ ದ ಪವರ್ ಟು ಬ್ಲೆಸ್ ಹಿಸ್ ಪೀಪಲ್ ಎಂಬುದಾಗಿ. ದೇವರಿಗೆ ತನ್ನ ಜನರನ್ನು ಆಶೀರ್ವಾದ ಮಾಡುವಂಥ ತನ್ನ ಜನರಿಗೆ ತನ್ನ ಕಾರ್ಯಗಳನ್ನು ಕೈವರ್ತಿಸುವಂಥ, ಹ್ಯಾಂಡಿಂಗ್ ಓವರ್ ಈಸ್ ರೆಸ್ಪಾನ್ಸಿಬಿಲಿಟೀಸ್ ಟು ಹಿಸ್ ಪೀಪಲ್, ಇಟ್ಸ್ ಈಸ್ ಸುಪ್ರೀಂ ಪವರ್ ಎನ್ನುವಂಥದ್ದನ್ನು ಕೂಡ ಇದರಲ್ಲಿ ತಿಳಿಸ್ತಾನೆ. ಅಂದರೆ ಪರಲೋಕವು ಯೆಹೋವನದು, ಭೂಲೋಕವನ್ನ ನರಸಂತಾನಕ್ಕೆ ಕೊಟ್ಟಿದ್ದಾನೆ. ಇಟ್ ಸ್ಪೀಕ್ಸ್ ಅಬೌಟ್ ದ ಕ್ರಿಯೇಷನ್ ವೇರ್ ಗಾಡ್ ಎಂಟ್ರಸ್ಟೆಡ್ ಸ್ಟಿವಾರ್ಡ್ಶಿಪ್ ಟು ಆಡಮ್ ಆ್ಯಂಡ್ ಈವ್, ಎಲ್ಲಿ ದೇವರು ಆದಾಮ್ ಅವನ ಮೂಲಕ ಮನೆವಾರ್ತಿತನದ ಕೆಲಸವನ್ನು ಅವರಿಗೆ ಅನುಗ್ರಹಿಸ್ತಾನೆ, ಅದನ್ನು ನೆನಪು ಮಾಡಿಕೊಳ್ಳುವಂಥದ್ದು. ಅಂದರೆ ಈ ಸೃಷ್ಟಿಯಲ್ಲಿ ವಿ ಹ್ಯಾವ್ ಅ ರೆಸ್ಪಾನ್ಸಿಬಿಲಿಟಿ ಟು ಪ್ಲೇ, ಮಾತ್ರವಲ್ಲದೆ ಸೃಷ್ಟಿ ದೇವರದು ಎನ್ನುವಂಥದ್ದನ್ನು ಕೂಡ ತಿಳ್ಕೊಳ್ಳುವಂಥದ್ದು ತುಂಬ ಇಂಪಾರ್ಟೆಂಟ್. ಅದರಲ್ಲಿ ಇನ್ನೊಂದು ಕಡೆ ಸತ್ತವರು ಯೆಹೋವನನ್ನು ಸ್ತುತಿಸುವುದಿಲ್ಲ, ಡೆಡ್ ಡು ನಾಟ್ ಪ್ರೈಸ್ ಎಂಬುದಾಗಿ ಹೇಳಬೇಕಿದ್ರೆ, ಸತ್ತವರು ಯಾರು ಕೂಡ ದೇವರನ್ನು ಆರಾಧಿಸುವುದಿಲ್ಲ. ಸೊ
those who worship idolatries, they cannot worship true God, because their God, who could not listen, who could not act, who could not react to their worship, the same way people, those who worship, will be like that ಎಂಬುದಾಗಿ. ಅವರು ಕೂಡ ಅದೇ ರೀತಿಯಲ್ಲಿ ಸತ್ತವರ ಹಾಗೆ ಜೀವನವನ್ನು ಮಾಡ್ತಾರೆ ಅಂತ ಹೇಳಿದರೆ, ಅದನ್ನು ನಂಬಿದಂಥವ್ರು ಕೂಡ ಸತ್ತು ಹೋಗ್ತಾರೆ. ದೇ ಕುಡ್ ನಾಟ್ ವರ್ಷಿಪ್ ಗಾಡ್ ಎನ್ನುವಂಥದ್ದು ಅವನ ಮುಖ್ಯ ಉದ್ದೇಶವಾಗಿರ್ತದೆ. ಸೊ ಅದಕ್ಕಾಗಿ ಜೀವದಿಂದ ಇರುವಂಥ ನಾವು ಜೀವದಿಂದ ಇರುವಂಥ ದೇವರನ್ನು ಸ್ತುತಿಸ್ತೇವೆ ಎಂಬುದಾಗಿ. ಅಂದರೆ ದೇವರನ್ನ ಯಾರು ಸತ್ಯ ದೇವರನ್ನು ನಂಬಿ ತಿರಸ್ಕರಿಸ್ತಾರೋ, ದೇ ಹ್ಯಾವ್ ಅ ಬ್ಲೆಸ್ಸಿಂಗ್ಸ್ ಆರ್ ಪ್ರಿವಿಲೇಜ್ ಟು ಪ್ರೈಸ್ ಆ್ಯಂಡ್ ವರ್ಷಿಪ್ ಅವರ್ ಗಾಡ್ ಇವನ್ ಇನ್ ಹೆವನ್ ಎನ್ನುವಂಥ ಒಂದು ನಂಬಿಕೆ. ಸೊ ಅದಕ್ಕೆ 18ನೇ ವಚನದಲ್ಲಿ ಕೊನೆಯದರಲ್ಲಿ ಮುಗಿಸುವಾಗ, ನಾವು ಇಂದಿನಿಂದ ಸದಾ ಕಾಲ ಯೆಹೋವನನ್ನು ಕೊಂಡಾಡುವೆವು ಎಂಬುದಾಗಿ. ಸೊ ದಿಸ್ ಇಸ್ ದ ಗ್ರೇಟೆಸ್ಟ್ ಪ್ರಿವಿಲೇಜ್ ದ ಡಿವೋಟ್ ಹ್ಯಾಸ್ ಬೈ ಹ್ಯಾವಿಂಗ್ ಫೇತ್ಫುಲ್ ಲೈಫ್. ಒಂದು ಭಕ್ತನಿಗಿರುವಂಥ ನಿಜವಾದ ಪ್ರಿವಿಲೇಜ್ ದೇವರನ್ನು ಸ್ತುತಿಸಿ ದೇವರ ಸಂಬಂಧದಲ್ಲಿ ಜೀವಿಸುವಂತಹ ಒಂದು ವಿಶೇಷವಾದ ಆಶೀರ್ವಾದವನ್ನು ದೇವರು ಮಾನವನಿಗೆ ನೀಡಿರ್ತಾನೆ. ಸೊ ಹಾಗಾಗಿ ಸೇಸ್ ದಟ್ ಗಾಡ್ ಇಸ್ ವರ್ತ್ ಟು ಬಿ ಪ್ರೈಸ್ಡ್ ಫಾರ್ ಎವರ್ ಮೋರ್. ದೇವರು ನಿರಂತರ ಕಾಲವು ಸ್ತುತಿಸಲಿಕ್ಕೆ ಯೋಗ್ಯನೆಂಬುದಾಗಿ. ಸೊ ಅದಕ್ಕೆ ಕೀರ್ತನೆಗಾರ ವಿ ಕ್ಯಾನ್ ವರ್ಷಿಪ್ ಗಾಡ್ 2 times ಎಂಬುದಾಗಿ ಹೇಳ್ತೇನೆ, ದಟ್ ಆರ್ ನೌ ಆ್ಯಂಡ್ ಫಾರ್ ಎವರ್ ಮೋರ್ ಎಂಬುದಾಗಿ. ಇವತ್ತಿಗೆ ಮತ್ತು ಯಾವಾಗಲೂ ದೇವರನ್ನು ನಾವು ಸ್ತುತಿಸಬೇಕೆಂಬುದಾಗಿ. ಸೊ ಗಾಡ್ಸ್ ಪೀಪಲ್ ವಿಲ್ ಆಲ್ವೇಸ್ ಸೇ ಹಾಲೆಲೂಯಾ ಎಂಬುದಾಗಿ. ಹಾಲೆಲೂಯಾ ಅಂತ ಹೇಳುವಾಗ ದೇವರಿಗೆ ಸ್ತೋತ್ರವನ್ನು ಸಲ್ಲಿಸುವಂಥದ್ದು ಎಂಬುದಾಗಿ. ಸೊ ಪೌಲ ಕೂಡ ಹೇಳುವಂಥದ್ದು ಇದನ್ನೇ, ಯಾವಾಗಲೂ ಕರ್ತನಲ್ಲಿ ಸಂತೋಷಿಸಿರಿ ಎಂಬುದಾಗಿ. ದ ಸೇಮ್ ವೇ ವಾಟ್ ಎವರ್ ಅವರ್ ಸಿಚುವೇಶನ್ ಮೈಟ್ ಬಿ, ವಿ ಮಸ್ಟ್ ಗ್ಲೋರಿಫೈ ಅಂಡ್ ಸೇ ಹಾಲೆಲೂಯಾ ಟು ಗಾಡ್. ಸೊ ಈ ಕೀರ್ತನೆಯ ಒಂದು ಥಿಮ್ಯಾಟಿಕ್ ಸ್ಟಡಿಯಾಗಿ ನಾವು ನೋಡೋದಾದರೆ, ನಾವು ಸತ್ಯ ದೇವರನ್ನು ವರ್ಷಿಪ್ ಮಾಡೋದಾದರೆ, ನಾವು ನಿಜವಾದ ದೇವರನ್ನು ಅಥವಾ ಆ ದೇವರಿಗೆ ನಾವೇನನ್ನು ನಂಬಿದ್ದೇವೆ ಆ ದೇವರನ್ನು ನಾವು ಆರಾಧಿಸುವಾಗ we will also become like God. If we worship idols, surely we will become like idols who could not hear, make sounds or react. ಹಾಗೆ ನಾವು ಆಗಿಬಿಡ್ತೇವೆ. But if we worship Jesus Christ, who is truth and life, who is way and also from God, if we worship and follow him, we will become like Jesus Christ, who is ascended to the glory of God. ಯಾರು ದೇವರ ಮಹಿಮೆಗೆ ನಡೆಸಲ್ಪಟ್ಟರು ಅದೇ ರೀತಿಯಲ್ಲಿ ನಾವು ಕೂಡ ದೇವರ ರಾಜ್ಯದೊಳಗೆ ಸೇರಿಸಲ್ಪಡ್ತೇವೆ. ಸೊ ಹಾಗಾಗಿ ಕೀಪಿಂಗ್ ದಿಸ್, ವಿ ಮಸ್ಟ್ ಆಲ್ವೇಸ್ ಹಾವ್ ದಟ್ ನಾಲೆಡ್ಜ್ ಆ್ಯಂಡ್ ಕಾನ್ಷಿಯಸ್ ಟು ಡಿಫ್ರೆನ್ಷಿಯೇಟ್ ಬಿಟ್ವೀನ್ ವಾಟ್ ಇಸ್ ಟ್ರೂತ್ ಆ್ಯಂಡ್ ವಾಟ್ ಇಸ್ ಅನ್ಟ್ರೂತ್, ವಾಟ್ ಇಸ್ ಜಸ್ಟ್ ಆ್ಯಂಡ್ ಅನ್ಜಸ್ಟ್ ಎನ್ನುವಂಥದ್ದನ್ನು ತಿಳ್ಕೊಂಡಾಗ we will have that good relationship with God and we can have a good Christian disciplinary life. ಮಾತ್ರ ಅಲ್ಲದೆ we will have that good conscience when we come to worship our God. ಸೊ ಹಾಗಾಗಲಿಕ್ಕೆ ದೇವರ ಆತ್ಮ ನಮ್ಮೆಲ್ಲರಿಗೆ ಸಹಾಯ ಮಾಡಿ ಮುನ್ನಡೆಸಲಿ. ಆಮೇಲೆ ಪ್ರಾರ್ಥನೆ ಮಾಡುವ. ಭೂಪರಲೋಕಗಳ ಒಡೆಯನಾದ ಸೃಷ್ಟಿಕರ್ತನೆ ಸ್ವಾಮಿ, ನಿನ್ನ ವಾಕ್ಯದ ಮೂಲಕವಾಗಿ ನಮ್ಮೊಟ್ಟಿಗೆ ಮಾತನಾಡೋದಕ್ಕಾಗಿ ಸ್ತೋತ್ರ. ಕೀರ್ತನೆಗಾರನು ಹೇಳಿದ ಹಾಗೆ ನಾವು ಆರಾಧಿಸುವಂಥ ದೇವರನ್ನು ನಾವು ತಿಳಿದಿದ್ದೇವೆ, ತಿಳಿಯದ ಅನ್ಯ ದೇವರುಗಳನ್ನು ಆರಾಧಿಸುವಂಥವರಲ್ಲ ಎಂಬುದಾಗಿ ತಿಳಿದು ನಾವು ಸತ್ಯವಾದಂತಹ ಕೃಪಾಭರಿತವಾದಂಥ ದೇವರನ್ನು ಆರಾಧಿಸಲಿಕ್ಕಾಗುವಂತೆ ಸಹಾಯ ಮಾಡು. ಮಾತ್ರವಲ್ಲದೆ ಆತನಂತೆ ನಾವುಗಳು ಅನೇಕ ಆಶೀರ್ವಾದದ ನಿಧಿಗಳಾಗಿ ಅನೇಕರಿಗೆ ಆಶೀರ್ವಾದದ ನಿಧಿಗಳಾಗಲಿಕ್ಕಾಗುವಂತೆ ನಮ್ಮನ್ನು ಬಲಪಡಿಸಿ ಎಂಬುದಾಗಿ ಬೇಡ್ತೇವೆ. ಈ ಆನ್ಲೈನಲ್ಲಿ ಪಾಲ್ಗೊಂಡಂಥ ಪ್ರತಿಯೊಬ್ಬರನ್ನು ಆಶೀರ್ವಾದ ಮಾಡು. ನಿನ್ನ ಕೃಪೆ, ನಿನ್ನ ಆಶೀರ್ವಾದ ಸದಾ ನಮ್ಮೆಲ್ಲರ ಮೇಲೆ ಇರಲಿ. ಈ ರಾತ್ರಿ ವೇಳೆಯಲ್ಲಿ ನಮ್ಮ ದೇಹ ಪ್ರಾಣಾತ್ಮಗಳನ್ನು ನಿನ್ನ ಹಸ್ತಗಳಿಗೆ ಒಪ್ಪಿಸ್ತೇವೆ. ಸುಖಕರವಾದ ವಿಶ್ರಾಂತಿಯನ್ನು ಕೊಟ್ಟು ಎಲ್ಲ ಕೆಟ್ಟ ಕನಸು ಅಪಾಯಗಳಿಗೆ ನಮ್ಮನ್ನು ತಪ್ಪಿಸಿ, ನಿನ್ನ ಚಿತ್ತವಿರುವುದಾದರೆ ಹೊಸ ದಿವಸಕ್ಕೆ ಹೊಸ ಮನಸ್ಸಿನೊಂದಿಗೆ, ಬಲದೊಂದಿಗೆ, ಹೊಸ ಹರ್ಷದೊಂದಿಗೆ ನಮ್ಮನ್ನು ನಡೆಸೆಂದು ಯೇಸುವಿನ ನಾಮದಲ್ಲಿ ದೀನತೆಯಿಂದ ಬೇಡಿದ್ದೇವೆ ತಂದೆಯೇ, ಆಮೆನ್. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನ ನಾಮವು ಪರಿಶುದ್ಧವಾಗಿ ಎಣಿಸಲ್ಪಡಲಿ, ನಿನ್ನ ರಾಜ್ಯವು ಬರಲಿ, ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿಯೂ ನೆರವೇರಲಿ. ನಮ್ಮ ಅಂದಿನದ ಆಹಾರವನ್ನು ಇವತ್ತು ನಮಗೆ ದಯಪಾಲಿಸು. ನಮಗೆ ತಪ್ಪು ಮಾಡಿದವರ ನಾವು ಕ್ಷಮಿಸಿದಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು. ನಮ್ಮನ್ನು ಶೋಧನೆಗೆ ಸೇರಿಸೋದಕ್ಕೆ ಹೇಳಿ ನಮ್ಮನ್ನು ತಪ್ಪಿಸು. ಏಕೆಂದರೆ ರಾಜ್ಯವು ಬಲವು ಮಹಿಮೆಯು ಸದಾ ಕಾಲವು ನಿನ್ನವೇ ಸ್ವಾಮಿ, ಆಮೆನ್.
ವಿಶ್ವಾಸದಿಂದ ದೇವರ ಆಶೀರ್ವಾದವನ್ನು ಹೊಂದಿಕೊಳ್ಳೋಣ. ಆಕಾಶ ಭೂಮಿ ಸೃಷ್ಟಿಯನ್ನು ಉಂಟು ಮಾಡಿದ ತಂದೆಯಾದ ದೇವರ ಪ್ರೀತಿಯು, ಈ ಸೃಷ್ಟಿಯನ್ನು ರಕ್ಷಿಸುವುದಕ್ಕಾಗಿ ಧರೆಗಿಳಿದು ಬಂದಂತಹ ಯೇಸು ಕ್ರಿಸ್ತನ ಕೃಪೆಯು, ಸೃಷ್ಟಿಯಲ್ಲಿ ನಮ್ಮನ್ನ ದೇವರ ಪ್ರತಿನಿಧಿಗಳಾಗಿ ಉಪಯೋಗಿಸುವಂಥ ಪರಿಶುದ್ಧಾತ್ಮನ ಅನ್ಯೂನ್ಯತೆ, ಈ ಆನ್ಲೈನ್ನಲ್ಲಿ ಪಾಲ್ಗೊಂಡಂಥ ಪ್ರತಿಯೊಬ್ಬೊಬ್ಬರೊಟ್ಟಿಗೂ, ನಮ್ಮ ಸಭೆಯೊಟ್ಟಿಗೂ, ಇಡೀ ವಿಶ್ವದೊಟ್ಟಿಗೂ ನಿತ್ಯ ಕಾಲಕ್ಕೂ ನೆಲೆಯಾಗಿರಲಿ. ಆಮೆನ್.